ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ಯುದೇಯದ ನಾಡಿನ ಬೆತ್ಲೆಹೇಮೋರಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ನನ್ನನ್ನು ರಕ್ಷಿಸಲು ನನಗಾಗಿ ಪ್ರಾಣ ಕೊಡಲು ದಿವಸ ರೊಟ್ಟಿಯಾಗಿ ನನ್ನ ಜೊತೆ ವಾಸಿಸಲು ಊರಿಗೆ ಬಂದರು ಸಡಗರ ಸಂಭ್ರಮವ. ಮರುಜಗೆ ಲಭಿಸಿತು ಸ್ವರ್ಗ ಸೌಭಾಗ್ಯವ. ಯುದೇಯದ ನಾಡಿನ ಬೆತ್ಲೆಹೇಮೋರಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ರಕ್ಷಕನ ತಾಡವ ದೂತವೃಂದ ಮೊಳಗಿತು ಶಾಂತಿ ಪ್ರೀತಿ ಗಾನವ. ಮಿನುಗುತ್ತಾರೆ ತೋರಿತು ರಕ್ಷಕನ ತಾಡವ ದೂತವೃಂದ ಮೊಳಗಿತು ಶಾಂತಿ ಪ್ರೀತಿ ಗಾನವ. ಕಾಲ ಯೇಸುವೇ ಭುವಿ ಪಾಲನೆ ಸಂತೋಷವು ಸಮೃದ್ಧಿಯು ನಿನ್ನಿಂದಲೇ. ನವಜೀವನ ನವಚೇತನ ನವ ಸಂತಸ ನವ ಭರವಸೆ ನಿನ್ನಿಂದಲೇ. ಯುದೇಯದ ನಾಡಿನ ಬೆತ್ಲೆಹೇಮೋರಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಜೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ದಿವ್ಯ ಬಲಿ ಪೂಜೆಯನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ಇರುವ ಎಲ್ಲ ಕುಟುಂಬಗಳ ಅಭಿಪ್ರಾಯಗಳಿಗಾಗಿ ಅರ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ಕ್ರಿಸ್ತ ಜಯಂತಿಯ ಈ ನಡುರಾತ್ರಿ ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ದೇವರು ಮನುಷ್ಯರಾಗಿ ಧರೆಗಿಳಿದು ಬಂದರು ನಮ್ಮೆಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ. ದೇವರು ನಮಗಾಗಿ ತಮ್ಮನ್ನೇ ತ್ಯಾಗ ಮಾಡಿದರು ನಮ್ಮೆಲ್ಲರನ್ನು ಸ್ವರ್ಗ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕೆ. ದೇವರು ಮನುಷ್ಯರಾಗಿ ಒಳ್ಳೆ ಮನುಷ್ಯ ಹೇಗಿರಬೇಕೆಂದು ಉದಾರವಾದ ಒಂದು ಜೀವನವನ್ನು ನಮಗಾಗಿ ಜೀವಿಸಿದರು. ಏಕೆಂದರೆ ದೇವರು ಮನುಷ್ಯರಾದರೆಂದರೆ ಮನುಷ್ಯರನ್ನು ದೇವರಾಗಿಸಬೇಕು ಎನ್ನುವುದು ದೇವರ ಇಚ್ಛೆಯಾಗಿತ್ತು. ಆದುದರಿಂದ ಆ ದೈವತ್ವದಲ್ಲಿ ಭಾಗವಹಿಸುವ ನಾವು ಅವರ ಹಾಗೆ ಪ್ರೀತಿ, ವಿಶ್ವಾಸ, ಶಾಂತಿ, ಸಮಾಧಾನವನ್ನು ಪರರಿಗೆ ನಾವು ಪ್ರಕಟಿಸಲು ಈ ಜಯಂತಿಯನ್ನು ನಾವು ವಿಶೇಷ ರೀತಿಯಲ್ಲಿ ಆಚರಿಸುತ್ತೇವೆ. ಇಡೀ ವಿಶ್ವವೇ ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಾ ಇದೆ. ಇಡೀ ವಿಶ್ವವೇ ಇಂದಿನ ದಿನದಂದು ಸಡಗರದಿಂದ ತುಂಬಿದೆ. ಆದರೆ ಅದರ ನಿಜವಾದ ಅರ್ಥವನ್ನು ನಾವು ತಿಳಿದುಕೊಳ್ಳದೆ, ಆ ಹಬ್ಬದ ಅರ್ಥವನ್ನು ತಿಳಿದುಕೊಳ್ಳದೆ, ಆ ಹಬ್ಬದ ಅರ್ಥವನ್ನು ನಾವು ನಮ್ಮ ಜೀವನದಲ್ಲಿ ಜೀವಿಸದೆ ಹೋದರೆ ಅದು ನಿಜವಾದ ಸಡಗರ, ಅದು ನಿಜವಾದ ಹಬ್ಬವಲ್ಲ ಎನ್ನುವುದನ್ನು ತಿಳಿದುಕೊಂಡು
ನಾವು ಈ ದಿವ್ಯ ಬಲಿ ಪೂಜೆಯಲ್ಲಿ ಮೊದಲು ಪಾಪದಿಂದ ನಾವು ಬಿಡುಗಡೆ ಹೊಂದಬೇಕು. ಆ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿಯೇ ಈ ಲೋಕಕ್ಕೆ ಜನಿಸಿ ಬಂದ ಲೋಕೋದ್ಧಾರಕರಲ್ಲಿ ನಮ್ಮ ಎಲ್ಲ ಪಾಪಗಳಿಗಾಗಿ ಕ್ಷಮೆಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪಿತನಾ ಪುತ್ರರೇ, ಲೋಕದ
ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಉನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ವಿಜಯ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಾರ್ಥಿಸೋಣ. ದೇವರೇ, ನೈಜ ಪರಂ ಜ್ಯೋತಿಯ ಪ್ರಭೆಯಿಂದ ಈ ಅತಿ ಪವಿತ್ರ ರಾತ್ರಿಯು ಪ್ರಜ್ವಲಿಸುವಂತೆ ಮಾಡಿದ್ದೀರಿ. ಇಹದಲ್ಲಿ ದಿವ್ಯ ಜ್ಯೋತಿಯ ರಹಸ್ಯವನ್ನು ಅರಿತಿರುವ ನಾವು ಪರದಲ್ಲಿ ಅದರ ಪರಮಾನಂದವನ್ನು ಸವಿಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಗುವೊಂದು ಹುಟ್ಟಿದೆ ಮಗೆ, ವರಪುತ್ರನನ್ನು ಕೊಟ್ಟರೆ ಮಗೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜೆಬುಲೋನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ಡನಿನ ಆಚೆಯಲ್ಲಿರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ
ಗಲೀಲೆಯ ಪ್ರಾಂತ್ಯದವರೆಗೂ ಘನತೆ ಗೌರವ ಬಂದೊದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸಿದ್ದ ಜನರಿಗೆ, ಪ್ರಜ್ವಲಿಸಿದ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ. ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕರಿಸಿರುವೆ ಅದರ ತೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವರವರು ನಿನ್ನ ಮುಂದೆ. ಮುರಿದು ಹಾಕಿದೆ ಭಾರವಾದ ಅವರ ನೊಗವನ್ನು, ಅವರ ಬೆನ್ನನ್ನು ಬಡಿದ ಬೆತ್ತವನ್ನು, ದಬ್ಬಾಳಿಕೆ ನಡೆಸಿದವರ ದೊಣ್ಣೆಯನ್ನು. ಮಿದ್ಯಾನನ್ನು ಗೆದ್ದಿದ್ದ ದಿನದಂದು ಹಾಗೇ ಮಾಡಿದೆಯಲ್ಲವೇ ನೀನು? ಅಗ್ನಿಕುಂಡಕ್ಕೆ ಆಹುತಿಯಾಗುವವು ಯುದ್ಧಕ್ಕೆ ಬಂದ ಯೋಧರ ಪಾದರಕ್ಷೆಗಳು, ರಕ್ತಸಿಕ್ತವಾದವರ ದೇಹದ ಕವಚಗಳು. ಮಗುವೊಂದು ಹುಟ್ಟಿತೆಮಗೆ, ವರಪುತ್ರನನ್ನು ಕೊಟ್ಟರೆ ಮಗೆ. ಆತನ ಕೈಯಲ್ಲಿಹುದು ರಾಜ್ಯಾಡಳಿತ. ಅದ್ಭುತಶಾಲಿ, ಮಂತ್ರಿಶ್ರೇಷ್ಠ, ಪರಾಕ್ರಮ ದೇವ, ಅನಂತ ಪಿತ, ಶಾಂತಿ ನೃಪ ಇವು ಆತನ ನಾಮಾಂಕಿತ. ಅಂತ್ಯವಿರದಾತನ ರಾಜ್ಯಾಭಿವೃದ್ಧಿಗೆ, ಕೊನೆಯಿರದ ರಾಜ್ಯದ ಶಾಂತಿಗೆ. ಆಸೀನನಾಗುವನಾತ ದಾವೀದನ ಸಿಂಹಾಸನದ ಮೇಲೆ, ಅಧಿಕಾರ ನಡೆಸುವನು ಆ ಸಾಮ್ರಾಜ್ಯದ ಮೇಲೆ. ಬಲಪಡಿಸುವನು ನ್ಯಾಯ ನೀತಿಯಿಂದದನು, ಇಂದಿಗೂ ಎಂದೆಂದಿಗೂ ಸ್ಥಿರಪಡಿಸುವನವನು ಅದನ್ನು. ಸರ್ವಶಕ್ತ ಸ್ವಾಮಿಯ ಆಗ್ರಹವೇ ಸಾಧಿಸುವುದದನು. ಪ್ರಭುವಿನ ವಾಕ್ಯ. ಯೇಸು ಕಣ್ಣನಿಗೆ ಜೋಲಾಲಿ, ಮುದ್ದು ಕಣ್ಣನಿಗೆ ಜೋಲಾಲಿ. ಯೇಸು ಕಣ್ಣನಿಗೆ ಜೋಲಾಲಿ, ಮುದ್ದು ಕಣ್ಣನಿಗೆ ಜೋಲಾಲಿ. ಜೋಲಾಲಿ. ಬೆತ್ಲೆಹೇಮಿನ ಊರಿನಲ್ಲಿ ಕನ್ಯಾ ಮರಿಯಳ ಗರ್ಭದಲ್ಲಿ ಜನಿಸಿರುವ ಈ ಕನ್ನನಿಗೆ ಜ್ಞಾಲಿ. ರಕ್ಷಕನಾದ ದೇವನಿಗೆ ಜ್ಞಾಲಿ. ಬೆತ್ಲೆಹೇಮಿನ ಊರಿನಲ್ಲಿ ಕನ್ಯಾ ಮರಿಯಳ ಗರ್ಭದಲ್ಲಿ ಜನಿಸಿರುವ ಈ ಕನ್ನನಿಗೆ ಜ್ಞಾಲಿ. ರಕ್ಷಕನಾದ ದೇವನಿಗೆ ಜ್ಞಾಲಿ. ಜೋಲಾಲಿ, 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 ಜೋ.
ಮಾನವರನ್ನು ರಕ್ಷಿಸಲು ಪಾಪದಿಂದ ಬಿಡಿಸಲು ಜನಿಸಿರುವ ಈ ಕನ್ನನಿಗೆ ಜಾಲಿ. ಪರಿಶುದ್ಧನಾದ ದೇವರಿಗೆ ನಾರಿ. ಮಾನವರನ್ನು ರಕ್ಷಿಸಲು ಪಾಪದಿಂದ ಬಿಡಿಸಲು ಜನಿಸಿರುವ ಈ ಕನ್ನನಿಗೆ ಜಾಲಿ. ಪರಿಶುದ್ಧನಾದ ದೇವರಿಗೆ ಜಾಲಿ. ಜೋಲಾಲಿ ಜೋಲಾಲಿ ಯೇಸು ಕಂದನಿಗೆ ಜೋಲಾಲಿ. ಮುದ್ದು ಕಂದನಿಗೆ ಜೋಲಾಲಿ. ಯೇಸು ಕಂದನಿಗೆ ಜೋಲಾಲಿ. ಮುದ್ದು ಕಂದನಿಗೆ ಜೋಲಾಲಿ. ಜೋಲಾಲಿ ಜೋಲಾಲಿ ಜೋಲಾಲಿ. ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ಸಂತ ಪೌಲನು ತೀತನಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ಪ್ರಭುವಿನ ವಾಕ್ಯವಿದು. ಪರರ ಸವಿ ಪ್ರೀತಿಯ ಸುರಿಮಳೆಯು ಮಹಿಮಾ ದೇವವಾಂತೆಯು ನಮಗೆಂದಿಗೂ ಆಧಾರವು ವಚನ ದೇವ ನುಡಿಯು ಅನುರಾಗದ ಸಂತಾನವು ಪರರ ಬಾಳ ಸ್ಫೂರ್ತಿಯು ನಿಜ ಧ್ವನಿಯ ಸಂಚಾರವು. Hallelujah.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಚಕ್ರವರ್ತಿ ಔಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯ ಆ ಜನಗಣತಿ ಕುರೇನ್ಯನು ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೇಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲೀಲಿಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು ಇದ್ದ ಬಟ್ಟೆಯಲ್ಲೇ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇಂದೇ ದಾವಿದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರದೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನ ಪರವಾಗಿ ಇಲ್ಲಿ ನೆರೆದಿರುವ ನಮ್ಮ ಪ್ರೀತಿಯ ಗುರುಗಳಾದ ಫಾದರ್ ಜಾನ್ ರೋಸ್, ಫಾದರ್ ನಿತೇಶ್ ಡಿಸೋಜ ಪರವಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ವಿಶ್ ಯು ಆಲ್ ಅ ಹ್ಯಾಪಿ ಕ್ರಿಸ್ಮಸ್. ಯೇಸು ಸ್ವಾಮಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಬಾಲಕಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಆಶೀರ್ವಾದವನ್ನು ತಂದರು, ಪಾಪದಿಂದ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಿದರು. ಹ್ಯಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹ್ಯಾಲೆಲೂಯಾ. ಯೇಸು ಸ್ವಾಮಿ ಇವತ್ತು ಈ ಕಂದ ಯೇಸು ಸ್ವಾಮಿ, ಅದಕ್ಕೆ ಜೀವ ಬಂದರೆ ಏನು ಮಾಡ್ತೀರಾ? ಈಗ ತಕ್ಷಣ ಈಗ ಅದು ಈಗ ಹತ್ತಿದ್ರೆ ಏನು ಮಾಡ್ತೀರಾ? ಹ್ಯಾಪಿ ಬರ್ಡೇ ಆಡೋಣ ಅವರಿಗೆ ಎಲ್ಲರೂ ಸೇರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಜೀಸಸ್, ಹ್ಯಾಪಿ ಬರ್ಡೇ ಟು ಯು. We all love you, we all love you, we all love you dear Jesus. ಚಪ್ಪಾಳೆ.
Happy birthday to you. ಮೇರಿ ಕ್ರಿಸ್ಮಸ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಎಲ್ಲರನ್ನೂ ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಹಬ್ಬ ಎಂದರೆ ಎಲ್ಲರಿಗೂ ಸಂತೋಷ, ಸಡಗರ, ಶಾಂತಿ, ಸಮಾಧಾನ, ಎಲ್ಲ ಕಡೆ ಒಂದು ಆನಂದ. ತಂದೆ ತಾಯಿ ಕುಟುಂಬದಲ್ಲಿ ಇರುವರೆಲ್ಲರೂ ಒಂದಾಗಿ ಸೇರಿ ಆಚರಣೆ ಮಾಡುವ ಒಂದು ಹಬ್ಬ, ಅದು ನಮ್ಮ ಕ್ರಿಸ್ತ ಜಯಂತಿಯ ಹಬ್ಬ. ಈ ನಡುರಾತ್ರಿ ಬಲಿಪೂಜೆಯಲ್ಲಿ ಭಾಗವಹಿಸುವುದು ಬಹಳ ಸಂತೋಷ. ಏಕೆಂದರೆ ಈಸ್ಟರ್ ದಿನ ಅದು ಅಷ್ಟು ನಮಗೆ ಅದು ಕಾಣೋದಿಲ್ಲ. ಯಾಕೆಂದ್ರೆ ಫ್ಯಾನ್ ಇದೆ, ಬಿಸಿಲು, ಇದು ತುಂಬಾ ಥಂಡಿ ಅಲ್ವಾ. ಕೆಲವೊಬ್ರು ಯೋಚನೆ ಮಾಡ್ತಾರೆ, ಯೇಸು ಸ್ವಾಮಿ ಹುಟ್ಟಿದ್ರು ಬೆಳಿಗ್ಗೆ ಹುಟ್ಟದೆ ರಾತ್ರಿ ಹುಟ್ಟುಬಿಟ್ಟಿದ್ದಾರೆ, ನಾವು ಬಂದು ಇಲ್ಲಿ ಕೂತ್ಕೋಬೇಕು ಇಷ್ಟು ಚಳಿನಲ್ಲಿ, ಬಿಟ್ರೆ ಸಾಕು ಓಡಿ ಹೋಗೋಣ ಅಂತ ಸ್ವಲ್ಪ ಜನ ನಾವು ಬಂದಿದ್ದೀವಿ. ಆದರೆ ಅವತ್ತು ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ಅಗಲಿ ಹೋಗಿದರೆ ಇವತ್ತು ನಾವೆಲ್ಲ ನರಕದಲ್ಲಿ ಇರ್ತಾ ಇದ್ದೀವಿ. ಆದರೆ ಅವರು, ನೀವು ನರಕಕ್ಕೆ ಹೋಗಬಾರದು, ನಿಮ್ಮನ್ನು ನರಕದಿಂದ ಬಿಡುಗಡೆ ಮಾಡಲು ನಾನು ನಿಮ್ಮ ಹೃದಯದಲ್ಲಿ ಜನಿಸುತ್ತೇನೆ, ನಿಮ್ಮ ದೇಹವನ್ನು ಪರಿಶುದ್ಧಗೊಳಿಸುತ್ತೇನೆ ಅಂತ ಹೇಳಿ ತಮ್ಮನ್ನೇ ಅವರು ಈ ಲೋಕಕ್ಕೆ ಅರ್ಪಿಸಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಎಲ್ಲ ಚರ್ಚ್ಗಳಲ್ಲಿ ಎಲ್ಲ ಕಡೆ ನಾವು ನೋಡಿದರೆ ಎಲ್ಲ ಕಡೆ ಬಲಿಪೂಜೆಗಳು, ಸಡಗರ, ಆಚರಣೆ ಇವೆಲ್ಲ ನಡೀತಾ ಇದೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಒಂದು ಉತ್ತಮವಾದ ಒಂದು ಸ್ವರ್ಗದ ಹಾಡನ್ನು ನೀವು ಕೇಳಬೇಕಾದರೆ ಅದು ಕ್ಯಾರಲ್ಸ್ ಹಾಡುವಾಗ ಕೇಳಿರ್ತೀರಲ್ಲ, ಅದು ಕೇಳ್ತಾ ಇರ್ತೀರ. ಗ್ಲೋ ಗ್ಲೋರಿಯಾ ಇನ್ ಎಕ್ಸೆಲ್ಸಿಸ್ ದೇಯೋ, ಗ್ಲೋ ಗ್ಲೋರಿಯಾ in excelsis Deo. ಇಡೀ ಸ್ವರ್ಗ ಸಾಮ್ರಾಜ್ಯವೇ ಆಚರಣೆ. ಇದರ ಅರ್ಥವೇನೆಂದರೆ ಭೂಲೋಕದಲ್ಲಿಯೂ ಸ್ವರ್ಗ ಸಾಮ್ರಾಜ್ಯದಲ್ಲಿಯೂ ನಮ್ಮೆಲ್ಲರಿಗೂ ಸಂತೋಷ. ಏಕೆಂದರೆ ನಮ್ಮೆಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡಲು ಯೇಸು ಸ್ವಾಮಿ ಮನುಷ್ಯರಾಗಿ ನಮ್ಮ ಮಧ್ಯದಲ್ಲಿ ಜನಿಸಿದ್ದಾರೆ. ಆದ ಕಾರಣಕ್ಕಾಗಿ ನಾವೆಲ್ಲರೂ ಕೈಗಳನ್ನೆತ್ತಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನದಲ್ಲಿ ನೋಡಿರಿ, ಪ್ರವಾದಿ ಯೆಶಾಯನು ಭರವಸೆ ಕೊಡುತ್ತಾನೆ, ಭಯಪಡಬೇಡಿ. ಜೆಬೆಲಿಯನ್ ಮತ್ತು ನಫ್ತಾಲಿಯ ನಾಡಿನ ಒಂದು ದಾಸತನದಲ್ಲಿ ಅವರು ಜೀವಿಸುತ್ತಿದ್ದರು. ಇಸ್ರೇಲ್ ಜನಾಂಗವನ್ನು ನೋಡುವಾಗ ಅವಮಾನ ಮಾಡುತ್ತಿದ್ದರು, ಅವರಿಗೆ ಶಿಕ್ಷೆ ಕೊಡುತ್ತಾ ಇದ್ದರು, ಅವರನ್ನು ದಾಸರಾಗಿ ಅವರು ನಡೆಸ್ತಾ ಇದ್ದರು. ಆ ಕಾಲದ ಸಂಪ್ರದಾಯ ಹೇಗಿತ್ತಂದರೆ, ಇಸ್ರೇಲ್ ಜನಾಂಗದಲ್ಲಿ ಅವರಿರುವರು ಕಷ್ಟಪಟ್ಟವರು ಹೀಗೆಂದು ನುಡಿಯುತ್ತಾರೆ, ಮರಣಕ್ಕಿಂತ ಮೋಸವಾದ ಜೀವನವನ್ನು ನಾವು ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಬದಲು ನಾವು ಮರಣವನ್ನು ಅನುಭವಿಸುತ್ತೇವೆ. ಈ ಭಯಂಕರವಾದ ಶಿಕ್ಷೆಗಳು ನಮ್ಮಿಂದ ತಡೆದುಕೊಳ್ಳೋದಕ್ಕೂ ಆಗುವುದಿಲ್ಲ. ಭಯಂಕರವಾದ ಶಿಕ್ಷೆಯ ದಾಸತನದಲ್ಲಿ ಎಂಥ ಒಂದು ಶಿಕ್ಷೆ ಅಂದರೆ, ಕಣ್ಣಿನ ಮುಂದೆ ತಂದೆ ತಾಯಿಯ ಮುಂದೆ ಮಕ್ಕಳನ್ನು ಸಾಯಿಸ್ತಾ ಇದ್ದರು. ಅಂತ ಶಿಕ್ಷೆಗಳು. ತಂದೆ ತಾಯಿ ಮಾಡುವ ತಪ್ಪಿಗೆ ಮಕ್ಕಳು ಅನುಭವಿಸಬೇಕು, ಮಕ್ಕಳು ಮಾಡುವ ತಪ್ಪಿಗೆ ತಂದೆ ತಾಯಿಗಳಿಗೆ ಶಿಕ್ಷೆ ಕೊಡುತ್ತಾ ಇದ್ದರು. ಈ ರೀತಿ ಭಯಂಕರವಾದ ದಾಸತನದಲ್ಲಿ ಇರುವಾಗ ಅವರೆಲ್ಲರೂ ಬೇಡುತ್ತಾರೆ, ದೇವರೇ, ದೇವರೇ, ನಮ್ಮನ್ನು ಯಾವಾಗ ಬಂದು ನೀನು ಬಿಡುಗಡೆ ಮಾಡುತ್ತೀಯಾ? ನಮ್ಮ ಮೇಲೆ ಕನಿಕರ ತೋರಿಸಿರಿ, ಕರುಣೆ ತೋರಿಸಿರಿ, ನಮ್ಮನ್ನು ಕಾಪಾಡಿರಿ ದೇವರೇ ಅಂತ ಕಣ್ಣೀರಿಡುತ್ತಾರೆ. ಅಂತ ಕಣ್ಣೀರಿನ ಸಮಯದಲ್ಲಿ ಅವಮಾನಗಳನ್ನು ಅವರು ಸ್ವೀಕರಿಸುತ್ತಿರುವಾಗ, ಆ ದೇವರ ವಿರುದ್ಧವಾಗಿ ಆ ಜನರು, ನಫ್ತಾಲಿಯ ಮತ್ತು ಜೆಬೆಲಿಯನ್ ನಾಡುಗಳಿಂದ ಜನರು ವಿರುದ್ಧವಾಗಿ ಮಾತಾಡುವಾಗ ಅವರೆಲ್ಲರೂ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ, ಯಾವಾಗ ಬರುತ್ತಾರೆ ನಮ್ಮ ದೇವರು? ನಮ್ಮೆಲ್ಲರನ್ನು ಕಾಪಾಡುವ ದೇವರು ಯಾವಾಗ ಬರುತ್ತಾರೆ? ಒಂದು ಕಾವಲುಗಾರನು ಹೇಗೆ ಕಾಯ್ತಾ ಇರ್ತಾರೋ, ಒಂದು ಕಾವಲುಗಾರನು, ಎಲ್ಲಿ ವಾಚ್ಮ್ಯಾನ್ ಹೇಳ್ತೀವಲ್ಲ, ಮನೆಯ ಯಜಮಾನ ಹೊರಗಡೆ ಹೋದ್ರೆ ಅವನು ಬರೋ ತನಕ ಅವ್ರು ಕಾಯ್ತಾ ಇರ್ತಾರಲ್ಲ. ಏಕೆಂದ್ರೆ ಅವರಿಗೆ ಭಯ. ಯಾಕೆ ಹೇಳಿ? ಅವನು ಇಲ್ಲದೇ ಇರುವ ಸಮಯದಲ್ಲಿ ಅಲ್ಲಿ ಅವರು ಬಂದು ಬಿಟ್ಟರೆ ಏನ್ ನಡೆಯುತ್ತದೆ ಎನ್ನುವುದನ್ನು ಅವರಿಗೆ ಗೊತ್ತಾಗಬಾರದು. ನಮ್ಮ ವಿಚಾರವಾಗಿ ಅವರಿಗೆ ಏನು ತೊಂದರೆ ಆಗಬಾರದು.
ಹಾಗೂ ನನ್ನ ಮೇಲೆ ಇಟ್ಟಿರುವ ಭರವಸೆ ನಂಬಿಕೆ ಅವರು ಕಳೆದುಕೊಳ್ಳಬಾರದಂತ ಗಮನ ಸಲ್ಲಿಸಿ ಅಲ್ಲೇ ನಿಂತುಕೊಳ್ಳುತ್ತಾನೆ. ಆ ರೀತಿಯ ಜನರು ಕಾಯುತ್ತಿದ್ದರೆಂದ್ರೆ ದೇವರು ಯಾವಾಗ ಬರುತ್ತಾರೆ, ಈ ಕಷ್ಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಯಾವಾಗ ಅವರು ಬರುತ್ತಾರೆ ಅಂತ ಸಮಯದಲ್ಲಿ ಪ್ರವಾದಿ ಯೆಶಾಯನು ಹೇಳುತ್ತಾನೆ, ಭರವಸೆಗೊಳ್ಳಿರಿ, ಈ ಎಲ್ಲಾ ತೊಂದರೆಗಳಿಂದ ನಿಮ್ಮನ್ನು ನಾನು ಬಿಡುಗಡೆ ಮಾಡುತ್ತೇನೆ. ಡು ನಾಟ್ ಫಿಯರ್, ಗಾಡ್ ಇಸ್ ವಿತ್ ಯು, ಗಾಡ್ ಇಸ್ ಗೋಯಿಂಗ್ ಟು ಕಮ್. ಭಯಪಡಬೇಡ, ದೇವರು ಬರುತ್ತಾರೆ ನಮ್ಮೆಲ್ಲರನ್ನು ಬಿಡುಗಡೆ ಮಾಡುವುದಕ್ಕಂತ ಹೇಳಿ ಅಘೋರವಾದ ಪ್ರವಚನೆಯಿಂದ ಸಂತೋಷವಾದ ಸುದ್ದಿಯನ್ನು ಕೊಡುತ್ತಾರೆ. ಯೇಸು ಸ್ವಾಮಿ ನಮಗೆ ಧರೆ ಇಳಿದು ಬರುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರಿಗೆ ವಿರುದ್ಧವಾಗಿ ಜನರು ಕಾರ್ಯಗಳನ್ನು ಮಾಡಿದರು. ಎಷ್ಟೋ ವಿಧದಲ್ಲಿ ದೇವರು ಅವರನ್ನು ಕಾಪಾಡಿದರು. ಆದರೂ ಕೂಡ ದೇವರು ಅವರನ್ನು ಎಂದಿಗೂ ಕೋಪಗೊಳ್ಳದೆ ಅವರನ್ನು ಕಾಪಾಡಿದರು. ಅದಕ್ಕಾಗಿಯೇ 2ನೇ ವಾಚನದಲ್ಲಿ ಹೇಳುತ್ತಾರೆ, ಸಂತ ಪೌಲನು ತೀತನಿಗೆ ಬರೆದ ಪತ್ರದಲ್ಲಿ ಎಷ್ಟು ಉತ್ತಮವಾಗಿ ಹೇಳುತ್ತಾರೆಂದರೆ, ದೇವರು ಕೊಡುವ ಹಾಗೆ ಪ್ರೀತಿ ಈ ಲೋಕದಲ್ಲಿ ಯಾರಿಂದನೂ ನಾವು ಪಡೆದುಕೊಳ್ಳಲು ಸಾಧ್ಯತೆ ಇಲ್ಲ. ನಾವು ಕೂಡ ಆ ಪ್ರೀತಿಯನ್ನು ಕೊಡಬಹುದು, ದೇವರು ಕೊಡುವ ಪ್ರೀತಿ. ಯಾಕೆಂದ್ರೆ ಅವರ ರೂಪಾಂತರದಲ್ಲಿ ನಾವು ಕೂಡ ಪಾಲುಗೊಳ್ಳುತ್ತೇವೆ. ಯೇಸು ಸ್ವಾಮಿಗೆ 2 ಕಣ್ಣಿತ್ತ, ಕೂದಲಿತ್ತ? ಇಲ್ಲ, ನನಗೆ ಗೊತ್ತಿರೋ ತನಕ ಅವ್ರಿಗೆ ದೊಡ್ಡ ಕೂದಲಿತ್ತು. ಆಮೇಲೆ ಕೈ ಇತ್ತ, ಕಾಲಿತ್ತ? ನಮ್ಮ ಹಾಗೆ ತಾನೇ ಮನುಷ್ಯರಾಗಿದ್ರು ಅವರು. ಅವರ ರೂಪಾಂತರದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಆದರೆ ಅವರು ಪ್ರೀತಿ ಕೊಟ್ಟು ಅವರು ಪರರನ್ನು ಆಶೀರ್ವದಿಸುವಾಗ, ಪರರ ಪಾಪಗಳನ್ನು ಕ್ಷಮಿಸುವಾಗ, ನಾವು ಯಾಕೆ ಪರರ ಪಾಪಗಳನ್ನು, ಪರರನ್ನು ಪ್ರೀತಿಸ್ತಾ ಹೋಗ್ತಾ ಇದ್ದೀವಿ? ಪ್ರೀತಿ ಎನ್ನುವ ಅರ್ಥಕ್ಕೆ ಅವರು ಅರ್ಥಗರ್ಭಿತವಾಗಿ ತಿಳಿಸಿದರು. ಪ್ರೀತಿ ಎಂದರೆ ಏನು? ಯೋಹಾನನ ಅಧ್ಯಾಯ 3:16 ಹೀಗೆಂದು ನುಡಿಯಲಾಗುತ್ತದೆ, ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿಗೊಂಡರೆಂದರೆ ತನ್ನ ಏಕೈಕ ಪುತ್ರನನ್ನು ಈ ಲೋಕಕ್ಕೆ ಅವರು ನೀಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಕೇಳ್ತೀನಿ, ಕೆಲವೊಂದು ಮನೆಗಳಲ್ಲಿ 2 ಮಕ್ಕಳು ಇದ್ದಾರಲ್ಲ, ಗಂಡು ಮಕ್ಕಳು, ಕೆಲವೊಂದು ಮನೆಗಳಲ್ಲಿ 3-4 ಮಕ್ಕಳಿದ್ದಾರೆ. ಇವತ್ತು ನನಗೆ ಬರೆದು ಕೊಡಿರಿ, ಈ ಒಂದು ಮಗುವನ್ನು ನಾನು ಫಾದರ್ಗೆ ಕಳಿಸ್ತೀನಿ. ಇವಾಗಲೇ ರೆವೆನ್ಯೂ ಪೇಪರ್ ನನ್ನ ಹತ್ರನೇ ಇದೆ, ರೆವೆನ್ಯೂ ಸ್ಟ್ಯಾಂಪ್ ಹೊಡೆದು. ಯಾಕಂದ್ರೆ ನೀವೇನು ಮಾಡಿಸ್ಬಿಡ್ತೀರಾ ವೈಟ್ ಪೇಪರ್ನಲ್ಲಿ? ಅಯ್ಯೋ, ಭಯ ಪಟ್ಕೊಂಡು ಕೊಡ್ತೀರಾ? ಹೇಳಿ, ಕೊಡ್ತೀರಾ? ಕಳಿಸಿ. ಎಷ್ಟು ಯೋಚನೆ ಮಾಡ್ತೀರಾ? ನನ್ನ ತಂದೆ ತಾಯಿಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇವನನ್ನು ಕಳಿಸಿದ್ರಿಂದ ಎಲ್ಲರನ್ನು ಕರೀತಾ ಇದ್ದಾನೆ, ಅದು ನನ್ನ ಕರ್ತವ್ಯ. ಎಷ್ಟು ಯೋಚನೆ ಮಾಡ್ತೀವಿ ನಾವು. ಆದರೆ ದೇವರು ಯೋಚನೆ ಮಾಡಲಿಲ್ಲ. ತನ್ನ ಜನರನ್ನು ಕಾಪಾಡುವುದಕ್ಕಾಗಿ ತನ್ನ ಏಕೈಕ ಪುತ್ರನನ್ನು ನೀಡಿದರು. ಸಾಧಾರಣವಾದ ಮರಣವಲ್ಲ, ಘೋರವಾದ ಮರಣ. ದೇವರ ಪ್ರೀತಿ ಹೇಗಿರುತ್ತೆ ಗೊತ್ತಾ? ನಮ್ಮ ಭಾಷೆಯಲ್ಲಿ ಹೇಳಬೇಕಾದರೆ ದೇವರ ಪ್ರೀತಿ, ಒಂದು ಹುಡುಗ ಹುಡುಗಿ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಈ ಕಾಲದಲ್ಲಿ ಪ್ರೀತಿ ಅಂದ ತಕ್ಷಣವೇ ನಮಗೆ ಮೈಂಡ್ನಲ್ಲಿ ಬರೋದೆಲ್ಲ ತಪ್ಪು ಅಲ್ಲ. ಪ್ರೀತಿ ಹೆಸರನ್ನೇ ಹಾಳು ಮಾಡ್ಬಿಟ್ಟಿದ್ದಾರೆ. ಆ ಪ್ರೀತಿ ಅಂದರೆ ಇಮಿಡಿಯೇಟ್ ಆಗಿ ಥಿಂಕಿಂಗ್ ಗೋಸ್ ರಾಂಗ್ ಅಂತ ಒಂದು ಸೈಕೋಗಳಿಗೆ ನಾವು ಏನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೋಡೋದೆಲ್ಲ ತಪ್ಪು, ನೋಡೋದೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ ನಾವು ಎಕ್ಸ್ಪ್ಲೈನ್ ಮಾಡೋ, ಅವರಿಂದಾನೇ ಇಡೀ ಲೋಕ ಹಾಳಾಗೋಗಿರೋದು. ಅದು ಒಂದು ರೀತಿಯ ಸೈತಾನನ ಜನರು, ಏನು ಮಾಡೋಕ್ಕಾಗಲ್ಲ. ಅವರಿಗೆ ಯೇಸು ಸ್ವಾಮಿ ಇಳಿದು ಬಂದು ಬುದ್ಧಿ ಹೇಳಿದ್ರು ಕೂಡ ಅಂಥ ಜನರು, ಅವರು ಆ ನೆಗೆಟಿವಿಟಿಯಿಂದ ಹೊರಗಡೆ ಬರೋದು ಬಹಳ ಕಷ್ಟ. ಅದು ಏನು ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಸೈತಾನ್ ಕೂಡ ಸೋತೋಗ್ಬಿಡ್ತಾನೆ ಅವನ ಹತ್ರ. ಅಂಥ ಕಾರ್ಯಗಳು, ಅಂಥ ಸೃಷ್ಟಿಗಳು ಕೂಡ ಇದ್ದಾರೆ. ಪ್ರೀತಿ ಎಂದರೆ ಅದರ ಅರ್ಥ ಏನೆಂದರೆ, ಒಂದು ಹುಡುಗ ಒಂದು ಹುಡುಗಿ ಬಹಳ ಪ್ರೀತಿ ಮಾಡ್ತಾ ಇದ್ರು. ಹುಡುಗಿಗೆ ಕಣ್ಣು ಇರಲಿಲ್ಲ ಅಂತ. ಆಗ ಏನಾಗಿದೆ, ಕಣ್ಣಿಲ್ಲದ ಕಾರಣಕ್ಕಾಗಿ ಅಚ್ಚುಮೆಚ್ಚಾಗಿ ಅವ್ರು ಪ್ರೀತಿಸ್ತಾ ಇದ್ರು. ಹಾಗಿರುವಾಗ ಒಬ್ಬರನ್ನೊಬ್ಬರು ತ್ಯಾಗ ಮಾಡಿಕೊಂಡು ಹೇಗಾದರೂ ಅವರು ಮದುವೆ ಆಗಬೇಕು ಎಂದು ಯೋಚನೆ ಮಾಡುವಾಗ ಆ ಹುಡುಗಿ ಹೇಳಿತಂತೆ, ನೋಡಿ ನನಗೆ ಕಣ್ಣಿಲ್ಲ, ನಿಮ್ಮನ್ನು ನಾನು ಮದುವೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ, ಆದರೆ ನಿಮ್ಮನ್ನು ನಾನು ಮದುವೆ ಮಾಡಿಕೊಳ್ಳಕ್ಕೆ ಆಗುವುದಿಲ್ಲ, ಏಕೆಂದರೆ ನನಗೆ 2 ಕಣ್ಣಿಲ್ಲ, ನೀವು ಸಂತೋಷವಾಗಿರಿ ಅಂತ ಹೇಳಿದ ಮೇಲೆ ಆ ಹುಡುಗ ಹೇಳಿದಂತೆ, ಭಯ ಪಡಬೇಡ, ನಿನಗೆ ಹೇಗಾದರೂ ನಾನು ಕಣ್ಣು ಬರುವಂತೆ ನಾನು ಎಲ್ಲ ರೀತಿಯಲ್ಲಿ ಏನೇನು ಮಾಡಬೇಕೋ ಮಾಡ್ತೀನಿ, ನಿನಗೆ ಆಪರೇಷನ್ ಮಾಡ್ತೀನಿ, ಎಷ್ಟಾದರೂ ಖರ್ಚಾಗಲಿ ಮಾಡ್ತೀನಿ ಅಂತ ಹೇಳಿ ಆಪರೇಷನ್ ಎಲ್ಲ ಮಾಡಿದ್ರಂತೆ. ಆ ಹುಡುಗಿಗೆ ಆಪರೇಷನ್ ಆದ ಮೇಲೆ ತನ್ನ ಪ್ರೇತಮ್ಮ ಹತ್ರ ಬಂದು
ಆಪರೇಷನ್ ಆದ್ಮೇಲೆ ಮೊದಲು ನಾನು ನಿಮ್ಮನ್ನೇ ನೋಡಬೇಕು, ನನಗೆ ಇಷ್ಟು ಪ್ರೀತಿ ನೀವು ತೋರಿಸಿದ್ದೀರಾ, ನಿಮ್ಮನ್ನೇ ನಾನು ನೋಡಬೇಕು ಅಂತ ಹೇಳುವಾಗ ಆ ಹುಡುಗ ಹೇಳಿದ್ನಂತೆ, ಆಯಿತು ಇವಾಗ ಕಣ್ಣಿನಿಂದ ಬ್ಯಾಂಡೇಜು ಬಿಚ್ಚುತ್ತಾರೆ, ನನ್ನನ್ನು ನೋಡು ಅಂತ ಹೇಳುವಾಗ ಕಣ್ಣು ಬಿಚ್ಚಿದ ಮೇಲೆ ಅವಳು ಆಶ್ಚರ್ಯಚಕಿತಳಾದ್ಲಂತೆ. ಯಾಕೆ ಹೇಳಿ, ಅವನು ಕುರುಡನಾಗಿದ್ದಂತೆ, ಅವನಿಗೂ 2 ಕಣ್ಣಿರಲಿಲ್ಲ. ಆಗ ಆ ಹುಡುಗ ಸಂತೋಷಪಟ್ಟು, ಕಣ್ಣು ಬಂದ್ಬಿಡ್ತು ನಿನಗೆ, ನನಗೆ ಎಷ್ಟು ಸಂತೋಷ, ಈಗ ನನ್ನನ್ನು ಮದುವೆ ಆಗ್ತೀಯಾ ಅಂತ ಹೇಳುವಾಗ ಹುಡುಗಿ ಹೇಳಿದ್ಲಂತೆ, ಅದು ಹೇಗೆ ಸಾಧ್ಯ, ನನಗೆ ಕಣ್ಣಿಲ್ಲ, ಕಣ್ಣು ಇತ್ತು, ಆದ್ರೆ ನಿನಗೆ ಕಣ್ಣಿಲ್ಲ, ನಾವಿಬ್ರು ಹೇಗೆ ಜೀವಿಸಲು ಸಾಧ್ಯ ಹೇಳುವಾಗ ಹುಡುಗನ ಹೇಳಿದ್ನಂತೆ, ಇರ್ಲಿ ಪರವಾಗಿಲ್ಲ, ಎಲ್ಲಿದ್ರೂ ಚೆನ್ನಾಗಿರು, ನೀನು ಯಾರನ್ನು ನೋಡಿದ್ರು ಕೂಡ ನಾನು ನಿನ್ನ ಕಣ್ಣುಗಳ ಮುಖಾಂತರ ನೋಡ್ತಾ ಇದ್ದೀನಿ, ಏಕೆಂದ್ರೆ ಆ 2 ಕಣ್ಣನ್ನು ತ್ಯಾಗ ಮಾಡಿದ್ದು ನಾನೇ ಅಂದಿನಿ. ಲೋಕ ಆ ಹುಡುಗಿ, ದೇವರು ಆ ಹುಡುಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಕ್ಕಿಂತ ಒಂದು ಉದಾಹರಣೆ ನಾನು ಕೊಡುವುದಕ್ಕೆ ಆಗೋದಿಲ್ಲ. ಇದೇ ನಡೀತಾ ಇದೆ. ನಾವು ದೇವರಿಂದ ಅಗಲಿ ಹೋಗ್ತಾ ಇದ್ದೀವಿ, ಅವರ ಪ್ರೀತಿಗೆ ವಿರೋಧವಾಗಿ. ಆದರೆ ದೇವರು ಎಷ್ಟು ಆಗುತ್ತೋ ಆ ತ್ಯಾಗಮಯ ಪ್ರೀತಿಯನ್ನು ನಮಗೆ ನೀಡುತ್ತಾ ಇದ್ದಾರೆ. ನಾವು ಅವರಿಂದ ಅಗಲಿ ಹೋದ್ರೂ ಕೂಡ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಇನ್ನೂ ಆಶೀರ್ವದಿಸಿ ನಮ್ಮನ್ನು ಹೇಗಾದರೂ ಕಾಪಾಡಬೇಕೆಂದು ಅನಿಸಿಕೊಳ್ಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲಾ ಕಡೆ ನಾವು ಹೇಳೋದೇನು, ಕ್ರಿಸ್ಮಸ್ ಹಬ್ಬ ಅಂದ ತಕ್ಷಣವೇ ನಾವೆಲ್ಲರೂ ಹೇಳೋದು ಸಡಗರ ಸಂಭ್ರಮ. ಆದರೆ ಆ ಕಾಲದಲ್ಲಿ ಆ ಮೊದಲನೆಯ ಕ್ರಿಸ್ಮಸ್, ಆ ದಿನವನ್ನು, ಕ್ರಿಸ್ತ ಜಯಂತಿಯನ್ನು ಆಚರಿಸಬೇಕಾದ್ರೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಗೊತ್ತಾ? ಕೆಲವೊಮ್ಮೆ ಗೋದಲಿಗೆ ಹೋಗ್ತೀರಲ್ಲ, ಗೋದಲಿ ಹೋಗಿ ನೋಡ್ತೀರಲ್ಲ, ಉತ್ತಮವಾಗಿ ಸುಂದರವಾಗಿ ಮಾಡಿದ್ದಾರೆ, ದಯವಿಟ್ಟು ಗೋದಲಿ ಹೋಗಿ ನೋಡ್ಕೊಂಡು ಬರಬೇಡಿ. ಯು ಹ್ಯಾವ್ ಟು ರಿಫ್ಲೆಕ್ಟ್ ಅಟ್ ದ ಕ್ರಿಬ್. ಪ್ರತಿಯೊಂದು ಜಾಗ ನಿಂತ್ಕೊಳ್ಳುವಾಗ ಯೋಚನೆ ಮಾಡಿ, ಪ್ರತಿಯೊಂದು ಜಾಗದಲ್ಲಿ ನಿಂತುಕೊಂಡು ಯೋಚನೆ ಮಾಡಿ, ಈ ದಾರಿ ಹೇಗೆ ಹೋಯಿತು, ಆ ಮಾತೆ ಮರಿಯಮ್ಮನವರು, ಸಂತ ಜೋಸಫರು ಎಷ್ಟು ಕಷ್ಟಪಟ್ಟಿರುತ್ತಾರೆ. ಆ ಒಂದು ಗುಡಿಸಲು ಸಿಗಬೇಕಾದರೆ ಇಡೀ ವಿಶ್ವವೇ ಸೃಷ್ಟಿಸಿದ ದೇವರಿಗೆ ಒಂದು ಜಾಗ ಕೊಟ್ಟಿಲ್ಲ, ಯಾರು ಒಂದು ಸ್ಥಳ ಕೊಡಲಿಲ್ಲ ಅವರಿಗೆ. ಅಂತ ರಾತ್ರಿಯ ಸಮಯದಲ್ಲಿ ಹೇಗೆ ಕಷ್ಟಪಟ್ಟಿರುತ್ತಾರೆ. ಈ ಲೋಕದಲ್ಲಿ ಲೋಕೋದ್ಧಾರಕರನ್ನು ತರುವುದಕ್ಕಾಗಿ ಎಷ್ಟೆಲ್ಲ ಕಷ್ಟ, ಎಷ್ಟೆಲ್ಲ ಬಾಧೆ, ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನು ಸಾಯಿಸಿ ಕೊಂದಿದ್ದಾರೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾಗಿ ಹೇಗೆ ತಪ್ಪಿಸಿಕೊಂಡು ಇವತ್ತಿನ ದಿನದಂದು ಈ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸುತ್ತೇವೆ. ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ರಿಫ್ಲೆಕ್ಟ್ ಆಫ್ ದ ಕ್ರಿಸ್ಮಸ್ ಸ್ಟೋರಿ. ಬಹಳ ಕಷ್ಟ ಅನುಭವಿಸಿದ್ದಾರೆ. ಇವತ್ತು ಮಾತೆ ಮರಿಯಮ್ಮನವರು, ಸಂತ ಜೋಸಫರವರನ್ನು ಯೇಸು ಸ್ವಾಮಿಯನ್ನು ಎತ್ತಿಕೊಂಡು ಮುದ್ದಾಡುತ್ತಾರೆ ಅಂದರೆ ಆ ಒಂದು ಮುದ್ದು ಇವತ್ತು ಅವರು ಕೊಡುವುದು ಲೋಕದ ಪರವಾಗಿ. ಲೋಕವನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಲೋಕೋದ್ಧಾರಕರು ಹುಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪಾಪವನ್ನು ಇಲ್ಲಿ ಇಟ್ಟುಕೊಂಡು ನಾವು ಮುತ್ತು ಕೊಡುವಾಗ ನಾವು ಸೈತಾನನ ಪರವಾಗಿ ಆಗುತ್ತೇವೆ. ನಾವು ಯೂದ ಇಸ್ಕಾರಿಯತನ ಹಾಗೆ ಮುತ್ತು ಕೊಡುತ್ತೇವೆ. ಇದರ ಅರ್ಥ ಇದೆ. ಮಾತೆ ಮರಿಯಮ್ಮನವರನ್ನು ಸಂತ ಜೋಸಫರು ಕೊಡುವ ಮುತ್ತು ಹಾಗೂ ಯೂದಾಸ್ ಕೊಡುವ ಮುತ್ತು, ಎರಡರಲ್ಲಿ ವ್ಯತ್ಯಾಸ ಜಾಸ್ತಿ ಇದೆ. ನಿಜವಾದ ದೇವರು ನನಗಾಗಿ ಇಳಿದು ಬಂದರು, ನನಗಾಗಿ ತ್ಯಾಗ ಮಾಡಿದರೆಂದು ಆ ಒಂದು ಮನೋಭಾವನೆ ನಮ್ಮಲ್ಲಿ ಬಂದ್ರೆ ಮಾತ್ರ ಅದು ನಿಜವಾದ ಕ್ರಿಸ್ಮಸ್, ಅದು ನಿಜವಾದ ಕ್ರಿಸ್ಮಸ್. ಇವತ್ತಿನ ದಿನ ಪ್ರವಾದಿ ಯೆಶಾಯನು ಹೇಳಿದ ಪ್ರವಚನವನ್ನು, ಸಂತ ಪೌಲರು ತೀತೆಯನ್ಗೆ ಹೇಳಿದ ಆ ಪತ್ರದಿಂದ, ಶುಭ ಸಂದೇಶದಲ್ಲಿ ಅವರು ಪಟ್ಟ ಆ ಕಷ್ಟ, ಆ ಬಾಧೆ, ಅನುಭವಗಳನ್ನು ನಾವು ನೋಡಿದ್ದೀವಿ. ಹೇಗೆ ಯೇಸು ಸ್ವಾಮಿ ಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರನ್ನು ಕಾಪಾಡಿದರು ಅಂತ. ಹಾಗಿರುವಾಗ ಈ ಕ್ರಿಸ್ಮಸ್ ಹೆಸರಿನಲ್ಲಿ ಎಷ್ಟು ಜನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಶುಭ ಸಂದೇಶವನ್ನು ಸಾರಬೇಕು ಈ ದಿನದಂದು. ಎಲ್ಲಾ ಕಡೆ ಹೋಗಿ ನಾವು ಯೇಸು ಸ್ವಾಮಿ ಹುಟ್ಟಿದು ಯಾವುದಕ್ಕಾಗಿ, ಯಾರ ಕಾರಣಕ್ಕಾಗಿ, ಎಲ್ಲರಿಗಾಗಿ ಅಂತ ಹೇಳಿ ಸುವಾರ್ತೆ ಪ್ರಚಾರ ಮಾಡಬೇಕು. ಇವತ್ತು ನನಗೆ ತುಂಬ ಸಂತೋಷ ಆಯಿತು. ಒಂದು 9:30-10 ಗಂಟೆಗೆ ನಾನು ಅಲ್ಲಿ ಇದ್ದಾಗ ಆಗ ಕೆಲವೊಬ್ರು, ಅದೇ ಶರ್ಟ್ ಪ್ಯಾಂಟ್ನಲ್ಲಿ ಕೆಲವೊಬ್ರು ಬರ್ತಾ ಇದ್ರು. ಆಗ ಅವ್ರು ಮಾತಾಡ್ತಾ ಇರುವುದು ನಾನು ಕೇಳ್ತಾ ಇದ್ದೆ. ಆ ಕ್ರಿಬ್ ಒಳಗೆ ಯೇಸು ಸ್ವಾಮಿಯ ಕತೆ ಮಾಡಿದ್ದಾರೆ, ನೀವೆಲ್ಲ ಹೋದ್ರೆ ನೋಡಿ. ಅದು ಯೇಸು ಸ್ವಾಮಿ ಹೇಗೆ ಹುಟ್ಟಿದ್ರು, ಮಾತೆ ಮರಿಯಮ್ಮನವರು ಹೇಗೆ, ಅವೆಲ್ಲ ಬಂದು ಕತೆ ಹಾಕುವಾಗ ಕೆಲವೊಂದು ಹಿಂದೂಸ್ ಗೋಧಲಿ ಅಂದ್ರೆ ಏನು ಅಲ್ಲಿ ಓದಿ ಓದಿ ಪಕ್ಕದಲ್ಲಿ ಇರೋರನ್ನು ಕೇಳ್ತಾ ಇದ್ದಾರೆ. ನಮ್ಮ ಯೂತ್ ಮಕ್ಕಳು ಸ್ವಲ್ಪ ಜನ ಇದ್ರು.
ಅಲ್ಲಿ ಅವ್ರಿಗೆ ತಿಳಿದು ಬಂತು ಹೇಗೆ ಯೇಸು ಸ್ವಾಮಿ ಹುಟ್ಟಿದ್ರು ಅಂತ, ಇಲ್ವಾ? ಆದ್ರೆ ನಾವು ಏನ್ ಮಾಡ್ತೀವಿ, ಅಲ್ಲಿ ಹೋಗಿ ಆ ಒಂದು ಕಥೆಯನ್ನು ನಾವು ಆಲೋಚನೆ ಮಾಡಬೇಕು. ಯೆಶಾಯ ಕಾಲದಿಂದ ಅದು ಏನು, ಆ ಒಂದು ಸತ್ಯ ಹೇಗೆ ಬಂದಿದೆ, ಆ ಒಂದು ಒಡಂಬಡಿಕೆ ಹೇಗೆ ನೆರವೇರಿದೆ, ಅದನ್ನು ನಾವು ನೋಡುವುದಿಲ್ಲ. ನಾವು ಹೋದ್ರೆ ಏನ್ ಮಾಡ್ತೀವಿ, ಆ ಲೈಟ್ ಚೆನ್ನಾಗಿದೆ, ಆ ಸ್ಟಾರ್ದು ಲೈಟ್ ಎಲ್ಲಿಂದ ತಗೊಂಡು ಬಂದ್ರು, SP ರೋಡ್ನೆಲ್ಲ, ಇಲ್ಲ ಅಲ್ಲಿನ, ಯಾವ ಏರಿಯಾದಿಂದ, ಚಿಕ್ಕಬಳ್ಳಾಪುರದಿಂದನಾ, ಬೆಂಗಳೂರಿಂದನಾ? ನಾನು ನೋಡ್ತೀನಿ ಕೆಲವೊಬ್ರು. ಅದಕ್ಕಿಂತ ಹೆಚ್ಚಾಗಿ ಕೆಲವೊಬ್ರು ಏನ್ ಮಾಡ್ತಾರೆ, ಯೇಸು ಸ್ವಾಮಿಯನ್ನು ಮುತ್ತು ಕೊಡೋದು ಕೂಡ ಭಯ, ಇಲ್ಲಿ ಲಿಪ್ಸ್ಟಿಕ್ ಹೋಗ್ಬಿಡ್ತದೆ ಅಂತ ಹೀಗೆ ಮಾಡಿ ಅದೆಲ್ಲ ಸ್ವಲ್ಪ CC ರಿವೈಂಡ್ ಮಾಡಿ ಎಲ್ಲ ನೋಡಿದ್ರೆ ನೋಡೋದಕ್ಕೆ ತುಂಬಾ ಕಾಮಿಡಿ ಆಗಿದೆ. ರೀಲ್ಸ್ನಲ್ಲಿ ಆಗ್ಬೋದು. ಯೇಸು ಸ್ವಾಮಿ ಮುತ್ತು ಕೊಡೋದು ಕೂಡ ಇಲ್ಲಿ ಮುತ್ತು ಕೊಡ್ತಾರೆ ಹಿಂಗೆ, ಏನಂದ್ರೆ ಅಲ್ಲಿ ಏನಾದ್ರು ಆಗ್ಬಿಡ್ತದೆ. ಯೇಸು ಸ್ವಾಮಿಗೆ ಒಂದು ಗೌರವ ಇಲ್ಲ, ಘನತೆ ಇಲ್ಲ, ಏನು ಯಾವ ಆಡಂಬರಿಕೆ, ಯಾವ ಒಂದು. ನಾವು ಮೊದಲು ಕೊಡಬೇಕಾಗಿರುವ ಮುಖ್ಯತ್ವ ದೇವರಿಗೆ. ಯಾರೋ ಒಂದು ಹುಡುಗ ಹೇಳಿದ್ನಂತೆ, ಅದು ನನ್ನ ಮನಸ್ಸಿಗೆ ಬಹಳ ನೋವು ಉಂಟಾಯಿತು, ನನಗೆ ತುಂಬಾ ಬೇಸರ ಆಯಿತು. ಇವತ್ತಿನ ದಿನ ಕೂಡ ನಾನು ಆ ದೇವರ ಹತ್ರ ಕೂತ್ಕೊಂಡು ರಿಫ್ಲೆಕ್ಟ್ ಮಾಡುವಾಗ ನಾನು ಅದೇ ಹೇಳಿದೆ, ಯಾವಾಗ ಇವರೆಲ್ಲ ಬದಲಾವಣೆ ಆಗುತ್ತೆ? ನಮ್ಮನೇಲೇ ನಾವು ಗೋಧಲಿ ಮಾಡಲಿಲ್ಲ, ಇಲ್ಲಿ ಬಂದು ನಾನು ಏನು ಮಾಡುವುದು? ಅದರ ಅರ್ಥ ಏನೆಂದರೆ, ಆ ಗೋಧಲಿ ಮಾಡುವುದಕ್ಕೆ ಅರ್ಥ ಗೊತ್ತಿಲ್ಲದೆ ಜೀವಿಸ್ತಾ ಇದ್ದಾರೆ. ಆ ಗೋಧಲಿ ಅಂದರೆ ಏನು? ಎಲ್ಲಿ ಪ್ರೀತಿ, ವಿಶ್ವಾಸ, ಶಾಂತಿ, ಸಮಾಧಾನ, ಸಂತೋಷ ಇದೆಯೋ ಅದೇ ಗೋಧಲಿ. ಅದನ್ನು ಬಿಟ್ಟು ಬಿಟ್ಟು ನೀನು ಶಿವಾಜಿನಗರಿಂದ ತಕೊಂಡ್ಬಾ, ನೀನು ಈಜಿಪ್ಟಿಂದ ತಕೊಂಡ್ಬಾ, ಇಸ್ರೇಲಿಂದ ತಕೊಂಡ್ಬಾ, ಅಲ್ಲಿ ಗೋಧಲಿ ಇಟ್ಟರು ಕೂಡ ಯೇಸು ಸ್ವಾಮಿ ಇರುವುದು ಅಲ್ಲಿ ನಿಶ್ಚಿತವಾಗಿಲ್ಲ. ಕ್ರಿಸ್ಮಸ್ ಹೆಸರುಗಳಲ್ಲಿ ಎಷ್ಟೋ ಜನರು ನಡುರಾತ್ರಿ ಬಲಿ ಪೂಜೆಗೆ ಬರುವುದಿಲ್ಲ, ಗೊತ್ತಾ ನಿಮಗೆ? ಗೊತ್ತಾ? ಎಲ್ಲ ಪಬ್ಬು ಬಾರು ಹೆಸರುಗಳಲ್ಲಿ ಮನಸ್ಸು ನೋವಾಗುತ್ತೆ. ನೀನು ಬಾಟಲ್ಗಳು ಹೊಡೆಯುವಾಗ ಹ್ಯಾಪಿ ಕ್ರಿಸ್ಮಸ್ ಅಂತ ಹೀಗೆ ಹೊಡೆಯುವಾಗ ಯೇಸು ಸ್ವಾಮಿ ರಕ್ತಾನೇ ಬರೋದು. ಅದು ನೀನು ಸಂತೋಷ ಮೂಡಿಸ್ಕೊಂಡು ಹಾಡಾಡಿಕೊಂಡು ಅದು ಕುಡಿಯೋದು ಇದು ಕುಡಿಯೋದು ಇದು ತಿನ್ಕೊಂಡು ಎಲ್ಲ ಮಾಡಿದ್ರೆ, ಯೆಶಾಯನ ಪ್ರವಾದಿ ಆ ಕಡೆಯಿಂದ ನೋಡ್ತಾನೆ, ಈ ಕಡೆ ಸಂತ ಪೌಲರು ನೋಡ್ತಾರೆ, ಯಾರು ಲೋಕಕ್ಕೆ ಬಂದು ಯಾರು ಆಚರಣೆ ಮಾಡ್ತಾರೆ. ವಿ ಹ್ಯಾವ್ ಸ್ಪಾಯ್ಲ್ಡ್ ದ ನೇಮ್ ಆಫ್ ಕ್ರಿಸ್ಮಸ್. ಆ ಕ್ರಿಸ್ಮಸ್ ಎನ್ನುವ ಅರ್ಥವನ್ನೇ ನಾವು ಹಾಳು ಮಾಡ್ಬಿಟ್ಟಿವಿ. ಕ್ರಿಸ್ಮಸ್ ಬಡಬಕ್ಕರ ಹಬ್ಬ, ಬಡಬಕ್ಕರ ಹಬ್ಬ. ಕ್ರಿಸ್ಮಸ್ ದಿನದಂದು ಪರರಿಗೆ ಕೊಡಬೇಕು. ಯೇಸು ಸ್ವಾಮಿ ತನ್ನನ್ನೇ ಹೇಗೆ ಕೊಟ್ಟರು ಆ ರೀತಿ. ಕ್ರಿಸ್ಮಸ್ ಎನ್ನುವುದು ಪರರನ್ನು ಕ್ಷಮಿಸಬೇಕು, ಕ್ರಿಸ್ಮಸ್ ಎನ್ನುವುದು ಪರರನ್ನು ಪ್ರೀತಿಸಬೇಕು, ಕ್ರಿಸ್ಮಸ್ ಎನ್ನುವುದು ಎಲ್ಲರೂ ಒಂದಾಗಿ ಸೇರಿ ಆಚರಣೆ ಮಾಡಬೇಕು. ಕಾಂಪಿಟೇಷನ್ ಅಲ್ಲ, ಅದು ಕ್ರಿಸ್ಮಸ್ ಅಲ್ಲ. ನಿಜವಾದ ಕ್ರಿಸ್ಮಸ್ ದೇವರ ಕಾರ್ಯವನ್ನು ನೆರವೇರಿಸುವುದು ಮಾತ್ರ ನಿಜವಾದ ಕ್ರಿಸ್ಮಸ್ ಎನ್ನುವುದು ಸ್ಪಷ್ಟವಾಗಿ ಆಳವಾಗಿ ತಿಳಿದುಕೊಳ್ಳಿರಿ. ಇವೆಲ್ಲ ಡ್ರಾಮಾ, ಇವೆಲ್ಲ ಬಂದು ಎರಡನೆಯದು. ಯೇಸು ಸ್ವಾಮಿ, ಮಾತೆ ಮರಿಯಮ್ಮ, ಸಂತ ಜೋಸೆಫರು ಹೇಗೆ ಕಷ್ಟಪಟ್ಟರೋ ಆ ಕಷ್ಟದಲ್ಲಿ ಒಂದು ಭಾಗ ನನಗೆ ಕೊಡಿರಿ ದೇವರೇ. ನನ್ನಿಂದ ಆದಷ್ಟು ಪರರಿಗೆ ನಾನು ಏನಾದರೂ ಸೇವೆ ಮಾಡ್ತೀನಿ. ದಯಮಾಡಿ ನಿಮಗೆ ಹೇಳ್ತೀನಿ, ಆಲ್ರೆಡಿ ಸಮ್ ವುಡ್ ಹ್ಯಾವ್ ಪ್ಲ್ಯಾನ್ಡ್, ನಿಮ್ಮೆಲ್ಲ ಪ್ಲಾನಿಂಗ್ ಆಗಿರುತ್ತೆ, ನಾಳೆ ಬೆಳಿಗ್ಗೆ ಇಲ್ಲಿ, ಇವತ್ತು ರಾತ್ರಿ ಎಲ್ಲಿ ಅಂತ. ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನಾನು ನಿಜ ಒಂದು ಮಾತು ಹೇಳ್ತೀನಿ, ದೇವರಿಗೆ ಮುಖ್ಯತ್ವ ಕೊಡಿರಿ. ಡೋಂಟ್ ಟೇಕ್ ಗಾಡ್ ಫಾರ್ ಗ್ರಾಂಟೆಡ್. ದೇವರನ್ನು ಅವಮಾನ ಮಾಡಬೇಡಿ. ಸುಮಾರು ಜನ ನಾವು ತಪ್ಪು ರೀತಿಯಲ್ಲಿ ಆಚರಣೆಗಳು ಮಾಡ್ತಾ ಇದ್ದೀವಿ. ಇವೆಲ್ಲ ನಾವು ಲೈಟ್ ಹಾಕ್ತೀವಿ, ಯಾಕೆ ಹಾಕ್ತೀವಿ? ಬೆಳಕಿನ ಹಬ್ಬ. ಅಂಧಕಾರದಿಂದ ನಾವು ಬಿಡುಗಡೆ ಆಗಿದ್ದೀವಿ, ಬೆಳಕಿನ ಹಬ್ಬ. ಇವತ್ತು ಗೋಧಲಿ ಮಾಡುವಾಗ ಕೂಡ ಮಕ್ಕಳಿಗೆ ಗೊತ್ತಿಲ್ಲ, ಅಲ್ಲಿ ಇಟ್ಬಿಟ್ರು. ನಾನು ಹೇಳಿದೆ, ಒಂದಿಗೂ ಅರ್ಥ ಇದೆ. ಅದು ನನಗೆ ಯಾವಾಗಾದ್ರೂ ಸಮಯ ಸಿಕ್ಕಿದ್ರೆ ಹೇಳ್ತೀನಿ. ಆ ಕತ್ತೆ ಅರ್ಥ ಏನು, ಅಲ್ಲಿರುವ ಹಸುದ ಅರ್ಥ ಏನು, ಅಲ್ಲಿ ಪಕ್ಕದಲ್ಲಿ ಬಂದಿರುವ ಆ ಒಂದು ಮೇಕೆಯ ಅರ್ಥ ಏನು, ಒಂದೊಂದಿಗೂ ಅರ್ಥ ಇದೆ ಗೋಧಲಿಯಲ್ಲಿ. ಅದು ಸಮಯ ಇಲ್ಲ, ಹೇಳ್ತೀನಿ ಯಾವಾಗಾದ್ರೂ ಸಮಯ ಸಿಕ್ಕಿದ್ರೆ. ಸುಮ್ಮನೆ ಗೋಧಲಿ ಅಲ್ಲ. ದಯಮಾಡಿ ಆದಷ್ಟು ನೀವು ಇವತ್ತು ಎಲ್ಲರೂ ಗೋಧಲಿಗೆ ಹೋಗಬೇಕು. ರಿಫ್ಲೆಕ್ಟ್ ದ ಸ್ಕ್ರಿಪ್ಟ್. ಡೋಂಟ್ ಸುಮ್ಮನೆ ಆಗಿ ಹೋಗ್ಬಿಟ್ಟು ಸೆಲ್ಫಿ ಹಿಡಿಯೋದು, ಫೋಟೋ ಹಿಡಿಯೋದು, ಅದೆಲ್ಲ. ಹೇಗೆ ಯೇಸು ಸ್ವಾಮಿ ಕಷ್ಟಪಟ್ಟು ಲೋಕಕ್ಕೆ ದಾರಿ ಇಳಿದು ಬಂದು ನಮ್ಮನ್ನು ಕಾಪಾಡಿದರು ಆಳವಾಗಿ ಧ್ಯಾನಿಸಿ. ಈ ಕ್ರಿಸ್ಮಸ್ ದಿನದಂದು ಪರರನ್ನು ಕ್ಷಮಿಸಿರಿ. ಯಾರ ಹತ್ರ ಎಲ್ಲ ಮಾತಾಡೋದಿಲ್ವೋ ಅವ್ರ ಹತ್ರ ಇವತ್ತು ಹೋಗಿ ನೀವು ಹ್ಯಾಪಿ ಕ್ರಿಸ್ಮಸ್ ಹೇಳ್ಬೇಕು. ಹೇಳ್ತೀರಾ ಇಲ್ವಾ? ನನಗೆ ಗೊತ್ತು ನೀವು ಯಾರ ಹತ್ರ ಮಾತಾಡೋದಿಲ್ಲ ಅಂತ. ಅವ್ರ ಹತ್ರ ಹೋಗಿ ಕೇಳ್ತೀನಿ, ಬಂದು ಹೇಳಿದ್ರಾ ಇಲ್ಲ ಅಂತ. ಹೇಳ್ತೀರಾ ಇಲ್ವಾ?
ದೇವರ ಮುಂದೆ ಹೇಳಿರಿ. ಯಾರಿಗೆ ವಿರುದ್ಧವಾಗಿ ನೀವಿದ್ದೀರೋ ಅವರು ನೀವು ಕ್ಷಮಿಸ್ತೀರಾ? ಶಬ್ದವಾಗಿ ಹೇಳಿ, ಕ್ಷಮಿಸ್ತೀರಾ? ಆವಾಗ ಕೂಡ ನಾವು ಬಿಟ್ಟುಕೊಡಲ್ಲ ಫಾದರ್. ನಾವು ಯಾವ ಪಾರ್ಟಿ? ಯೇಸು ಸ್ವಾಮಿಯ ಮಕ್ಕಳ ಮೇಲೆ ಪರರನ್ನು ಕ್ಷಮಿಸಿ ಪರರನ್ನು ನಾವು ಪ್ರೀತಿಸದೇ ಹೋದರೆ ನಿಜವಾದ ಕ್ರಿಸ್ಮಸ್ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರಿದು ನಾನು ಹೇಳ್ತಾ ಇಲ್ಲ, ಬಾಸ್ ಹೇಳ್ತಾ ಇರೋದು. ಇದೇ ನಿಜವಾದ ಕ್ರಿಸ್ಮಸ್. ಇದೇ ನಿಜವಾದ ಕ್ರಿಸ್ಮಸ್. ಫರ್ಗಿವ್ ಅಂಡ್ ಫರ್ಗೆಟ್ ಅಂಡ್ ಲವ್ ದೆಮ್. ಕ್ಷಮಿಸಿ ಮರೆತು ಹೋಗಿ ಅವರನ್ನು ಪ್ರೀತಿಸಿರಿ. ಇದಕ್ಕಿಂತ ಸಂತೋಷ ನಿನಗೆ ನಿಮ್ಮ ಕುಟುಂಬದಲ್ಲಿ ಸಿಗೋದೇ ಕಡಿಮೆ. ಹೋದ ವರ್ಷ ಯಾರೆಲ್ಲ ನಮ್ಮ ಜೊತೆ ಕ್ರಿಸ್ಮಸ್ಗಿದ್ರೋ ಈ ವರ್ಷ ಅವರಿಲ್ಲ. ಹೋದ ವರ್ಷ ಎಲ್ಲ ಇದ್ರು, ಈ ವರ್ಷ ಇಲ್ಲ. ಹೋದ ವರ್ಷ ನಮ್ಮ ಜೊತೆ ಇದ್ರು, ಎಲ್ಲೋ ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೋದ ವರ್ಷ ನಮ್ಮ ಜೊತೆ ಇದ್ರು, ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ. ಎಷ್ಟೋ ವಿಷಯಗಳು, ಎಷ್ಟೋ ಕಾರ್ಯಗಳು. ಆದರೆ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ನಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ದಯಮಾಡಿ ಈ ಕ್ರಿಸ್ಮಸ್ ದಿನದಂದು ಯೇಸುವಿಗಾಗಿ ಜೀವಿಸಲು ಪ್ರಯತ್ನಿಸೋಣ. ದೇವರು ಎಂದಿಗೂ ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ಎಂದಿಗೂ ನಮ್ಮನ್ನು ಕ್ಷಮಿಸುತ್ತಾರೆ. ದೇವರು ಎಂದಿಗೂ ನಮಗಾಗಿ ಕಾಯ್ತಾ ಇದ್ದಾರೆ. ಅರ್ಥಗರ್ಭಿತವಾದ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿರಿ. ಅರ್ಥಗರ್ಭಿತವಾದ ಕ್ರಿಸ್ಮಸ್ ಅನ್ನು ಪರರಿಗೆ ಪಸರಿಸಿರಿ. ಅರ್ಥಗರ್ಭಿತವಾದ ಕ್ರಿಸ್ಮಸ್ ಅನ್ನು ಪರರಿಗೆ ತಿಳಿಸಿರಿ. ಕ್ರಿಸ್ಮಸ್ ದಿನ ಆಚರಣೆ ಹೃದಯದಲ್ಲಿ ಇರಬೇಕು. ಮನೆಯಲ್ಲಿ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ಆದುದರಿಂದ ಈ ದಿನದಂದು ನಿಮಗೆ ಎಲ್ಲರಿಗೂ ನಾನು ಆಶಿಸುವುದೇನೆಂದರೆ, ನೀವೆಲ್ಲರೂ ಯೇಸು ಸ್ವಾಮಿಗಳಾಗಿ ಜೀವಿಸಲು ಪ್ರಯತ್ನಿಸಿರಿ. ಈ ವರ್ಷ 2026ನೇ ವರ್ಷ ಪ್ರತಿಯೊಬ್ಬರಿಗೂ, ನಮ್ಮೆಲ್ಲರಿಗೂ ಆಶೀರ್ವಾದದ ವರ್ಷವಾಗಿರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 2026ನೇ ವರ್ಷ ನನಗೆ ಬರುವುದು ಮನಸ್ಸಿನಲ್ಲಿ ಇದೆ. ಬಹಳ ಆಶೀರ್ವಾದದ ವರ್ಷವಾಗಿರುತ್ತದೆ. ಇಟ್ ವಿಲ್ ಬಿ ಅ ಇಯರ್ ಆಫ್ ಬ್ಲೆಸ್ಸಿಂಗ್. ಈ ಕ್ರಿಸ್ಮಸ್ ದಿನದಂದು ನಮ್ಮನ್ನು ಇಡೀ ವರ್ಷ ನಡೆಸಿದ ಯೇಸು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಬರಲಿರುವ ದಿನಗಳಲ್ಲಿ ಅವರಿಗಾಗಿ ಜೀವಿಸಲು ವರಗಳನ್ನು ಕೇಳಿ ಪಡೆಯೋಣ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರು ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಾಮಾಣಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತನಾದ ಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೊಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಹಿಡಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತನಾದ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಜನನದ ಮೂಲಕ ಜಗತ್ತಿಗೆ ಶಾಂತಿ, ಪ್ರೀತಿ ಹಾಗೂ ನವ ಜೀವನವನ್ನು ಪ್ರಕಟಪಡಿಸಿದ್ದಾರೆ. ನಾವು ಸಹ ಪ್ರಭು ಕ್ರಿಸ್ತರಂತೆ ದೇವರಿಗೆ ವಿಧೇಯರಾಗಿದ್ದು ದೇವರ ವಾಗ್ದಾನಗಳನ್ನು ಸಂಪೂರ್ಣವಾಗಿ ನೆರವೇರಿಸಲು ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬೇಕಾಗಿದೆ. ದೇವರು ನಮಗೆ ನೀಡಿರುವ ಸರ್ವ ಉಪಕಾರಗಳನ್ನು ಸ್ಮರಿಸಿಕೊಂಡು ಜೀವದಾತರಾದ ದೇವರಿಗೆ ವಿಧೇಯರಾಗಿ ಬಾಳಲು, ಪ್ರೀತಿಯ ಪಸರಿಸಲು ಬೇಕಾದ ಕೃಪಾವರಗಳಿಗಾಗಿ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಜನಿಸಿದರು ನಮ್ಮ ರಕ್ಷಕ ಯೇಸುವೇ, ನಮ್ಮ ಮುರಿಯನ್ನು ಆಲಿಸಿರಿ. ದೇವ ಜನಿಸಿದರು ನಮ್ಮ ರಕ್ಷಕ ಯೇಸುವೇ, ನಮ್ಮ ಮುರಿಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಲಿಯೋ
ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು, ದೇವರ ಕರೆಗೆ ವಿಧೇಯರಾಗಿದ್ದು ತಮ್ಮನ್ನೇ ದೇವರ ಚಿತ್ತಕ್ಕೆ ಸಮರ್ಪಿಸುತ್ತಾ ಶಾಂತಿ, ಕ್ಷಮೆ, ಪ್ರೀತಿ ಎಂಬ ಸದ್ಗುಣಗಳಿಂದ ಪೂರಿತರಾಗಿ ಕ್ರಿಸ್ತ ಜಯಂತಿಯ ಸಂದೇಶವನ್ನು ತಮ್ಮ ಜೀವನದ ಮೂಲಕ ಪಸರಿಸುತ್ತಾ ಪರರನ್ನು ಪುಟ್ಟ ಕಂದನ ಕ್ರಿಸ್ತನೆಡೆಗೆ ಕರೆದುಕೊಂಡು ಹೋಗುವ ಸಾಧನಗಳಾಗಲೆಂದು ಪ್ರಾರ್ಥಿಸೋಣ. ದೇವ ಜನಿಸಿದರು ನಮ್ಮ ರಕ್ಷಕ ಯೇಸುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಮ್ಮ ದೇಶ ಮತ್ತು ಸಮಾಜವನ್ನು ಮುನ್ನಡೆಸುವ ನಾಯಕರು, ಅಧಿಕಾರ ವರ್ಗದವರಿಗಾಗಿ ಪ್ರಾರ್ಥಿಸೋಣ. ಸರ್ವಾಧಿಕಾರ ಗೌರವವು ನಿಮ್ಮಿಂದಲೇ, ನಿಮ್ಮ ಸೇವೆಗಾಗಿ ಎಂದು ಅರಿತು ಸ್ವಾರ್ಥ ಮನೋಭಾವವನ್ನು, ಅಧಿಕಾರದ ದುರಾಸೆಯನ್ನು ತ್ಯಜಿಸಿ ಜಗತ್ತಿನಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಗಾಗಿ ಎಲ್ಲ ಜನರ ಐಕ್ಯತೆ ಮತ್ತು ಅನ್ಯೋನ್ಯತೆಗಾಗಿ ಶ್ರಮಿಸಲೆಂದು ಪ್ರಾರ್ಥಿಸೋಣ. ದೇವ ಜನಿಸಿದರು ನಮ್ಮ ರಕ್ಷಕ ಯೇಸುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಕಷ್ಟ ಕಾರ್ಪಣ್ಯಗಳಿಂದ ಬಳಲುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಅಸ್ವಸ್ಥತೆಯಲ್ಲಿರುವವರು, ರೋಗಿಗಳು, ಬೇನೆಯಿಂದ ಬಳಲುವವರು ಪ್ರಭುವಿನ ಜನನದ ಸಂತಸದ ಸಂದೇಶದ ಮೇರೆಗೆ ಅವರ ರೋಗ ಬಾಧೆಗಳಿಂದ ಸೌಖ್ಯ ಹೊಂದಿ ಸ್ವಸ್ಥತೆಯನ್ನು ಪಡೆಯಲು ವಿಶ್ವಾಸ, ಸಹನೆ ಮತ್ತು ಚೈತನ್ಯವನ್ನು ನೀಡಲೆಂದು ಪ್ರಾರ್ಥಿಸೋಣ. ಜನಿಸಿದರು ನಮ್ಮ ರಕ್ಷಕ ಯೇಸುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಕ್ರಿಸ್ತ ಜಯಂತಿಯ ಶಾಂತಿಯ ಸಂದೇಶವನ್ನು ಧ್ಯಾನಿಸಲು ಜೊತೆ ಸೇರಿರುವ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ಈ ಆಚರಣೆಯಿಂದ ಪ್ರೇರಣೆಯನ್ನು ಪಡೆದು ಲೋಕೋದ್ಧಾರಕ್ಕಾಗಿ ತಮ್ಮನ್ನೇ ಸಮರ್ಪಿಸಿದ ಕ್ರಿಸ್ತರನ್ನು ಆದಷ್ಟು ಆತ್ಮೀಯತೆಯಿಂದ ಅನುಕರಣೆ ಮಾಡಲು ದೇವರಿಗೆ ವಿಧೇಯರಾಗಿ ನಡೆಯಲು ನಮ್ಮ ನಡೆನುಡಿಗಳಲ್ಲಿ
ಪ್ರಭು ಕ್ರಿಸ್ತರಿಗೆ ಯೋಗ್ಯ ಸಾಕ್ಷಿಗಳಾಗಲಿ ಬೇಕಾದ ನೆರವಿಗಾಗಿ ಪ್ರಾರ್ಥಿಸೋಣ. ದೇವ ಜನಿಸಿಯರು ನಮ್ಮ ರಕ್ಷಕ ಯೇಸುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಮೌನವಾಗಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯೇ, ನಿಮ್ಮ ಪ್ರಜೆಗಳ ಮೇಲೆ ನೀವಿಟ್ಟಿರುವ ಪ್ರೀತಿ ಅಪಾರವಾದುದು. ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಲೋಕದ ರಕ್ಷಣೆಗಾಗಿ ನಮ್ಮೊಡನೆ ವಾಸ ಮಾಡಲು ಬಂದರು. ಕ್ರಿಸ್ತ ಜಯಂತಿಯ ಮೌಲ್ಯಗಳನ್ನು ನಮ್ಮಲ್ಲಿ ರೂಢಿಸಿಕೊಂಡು ಶಾಂತಿಗಾಗಿ, ಪರರ ಒಳಿತಿಗಾಗಿ, ಏಳಿಗೆಗಾಗಿ ನಮ್ಮ ಸ್ವಾರ್ಥವನ್ನು ತ್ಯಜಿಸಿ ನಮ್ರತೆ, ದೀನತೆ, ವಿಧೇಯತೆಯ ಮಾರ್ಗದಲ್ಲಿ ನಾವು ನಡೆಯುವಂತೆ ಕ್ರಿಸ್ತ ಜಯಂತಿಯ ಹಬ್ಬದ ವರದಾನಗಳಿಂದ ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ಶ್ರಮವ ಬೆರೆಸಿ ತಂದೆಯೇ, ಗೋಧಿ ದ್ರಾಕ್ಷಿಯ ಕಾಣಿಕೆ ಇದೇ ಹೊಲದಿ ಬೆಳೆದು ತಂದೆಯೇ, ಭಕ್ತಿ ಪ್ರೇಮದ ಕಾಣಿಕೆ ನಿನ್ನ ಪೂಜವೇ ಅವನಾಗಿಸು. ಗೋಧಿಯೊಟ್ಟಿಯನು ನಿನ್ನ ಪೂಜರವನಾಗಿಸು, ಸಾರ ದ್ರಾಕ್ಷಿಯನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಹಾಗೂ ಇಡೀ ಎಲ್ಲರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಮಹೋತ್ಸವದ ಬಲಿಯ ಅರ್ಪಣೆಯು ನಿಮಗೆ ಮೆಚ್ಚುಗೆಯಾಗಲೆಂದು ಬೇಡುತ್ತೇವೆ. ನಿಮ್ಮ ಪುತ್ರರಲ್ಲಿ ನಮ್ಮ ಸ್ವಭಾವ ನಿಮ್ಮೊಡನೆ ಒಂದಾಗಿದೆ. ಈ ಪವಿತ್ರ ವಿನ್ಮಯದ ಮೂಲಕ ನಾವು ಕ್ರಿಸ್ತರ ಅನುರೂಪಿಗಳಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲರೂ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಾನವರಾದ ದಿವ್ಯವಾಣಿಯ ಪರಮ ರಹಸ್ಯದ ಮೂಲಕ ನಿಮ್ಮ ಮಹಿಮೆಯ ನೂತನ ಬೆಳಕು ನಮ್ಮ ಮನೋದೃಷ್ಟಿಗೆ ಹೊಳೆದಿದೆ. ಹೀಗೆ ಸದೃಶ್ಯರಾದ ದೇವರನ್ನು ಅವರಲ್ಲಿ ಗುರುತಿಸುವ ನಾವು ಅದೃಶ್ಯವಾದವುಗಳನ್ನು ಪ್ರೀತಿಸಲು ಅವರ ಮುಖಾಂತರ ಆಕರ್ಷಿತರಾಗುವಂತೆ ಅನುಗ್ರಹಿಸಿರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಸ್ಥಾನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಲ ಮತ್ತು ಶಕ್ತರೊಂದಿಗೂ
ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಮಹೋನ್ನತದಲ್ಲಿ. ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರೂ ಸರ್ವ ಪರಿಶುದ್ಧತೆಯ ಬುಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ, ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತನ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೇ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷ ಹಾಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಎಲ್ಲರೂ ಸೇರಿ ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಕರಗಳನ್ನೆತ್ತಿ ಎಲ್ಲರೂ ಸೇರಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೂ ಪೂಜಿತವಾಗಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವ
ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ್ಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಅಧಿಕಾರವು ಮಹಿಮೆಯು ಯುಗ ಯುಗದವರೆಗೂ ನಿಮಗೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಿವ್ಯ ಬಾಲ ಯೇಸುವಿನ ಶಾಂತಿ ಸಮಾಧಾನ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೀಯರೇ, ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಜನಿಸಿದ್ದಾರೆ. ನಮ್ಮ ಹೃದಯದಲ್ಲಿ ನಮ್ಮ ಸಹೋದರ ಸಹೋದರಿಯಲ್ಲಿ ಆ ಯೇಸು ಸ್ವಾಮಿಯನ್ನು ನೋಡೋಣ. ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡು ಕರಗಳನ್ನು ಕೊಟ್ಟು ನಾವು ಆ ಶಾಂತಿ ಸಮಾಧಾನವನ್ನು ನಾವು ಪ್ರಕಟಿಸೋಣ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪ್ರೇರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪ್ರೇರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪ್ರೇರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿಯನ್ನು ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಬಹುಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಶುಭವಾರ್ತೆ, ಶುಭವಾರ್ತೆ, ಕ್ರಿಸ್ತನ ಜನನದ ಶುಭವಾರ್ತೆ, ಜಗಕ್ಕೆಲ್ಲ ರಕ್ಷಣೆ ತರುವ ದೇವ ಬಂಧನ ಶುಭವಾರ್ತೆ.
ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ. ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ. ಕ್ರಿಸ್ತ ಜಯಂತಿಯ ಶುಭವಾರ್ತೆ ಹಾಡೋಣ ಕುಣಿಯೋಣ ಸಂತೋಷದೇ ನಲಿಯೋಣ. ಹಾಡೋಣ ಕುಣಿಯೋಣ ಸಂತೋಷದೇ ನಲಿಯೋಣ. ತಂದಾನನು ತಂದಾನನು ತಂದಾನ ತಂದಾನ ತಂದಾನನು 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 ತಂದಾನ ತಂದಾನ ತಂದಾನನು. ಲೋಕೋದ್ಧಾರಕ ಜನಿಸಿದ ಸಮಯವಿದು. ದೇವದೂತರೊಂದಿಗೆ ಸರ್ವೇಶ್ವರನ ಸ್ತುತಿಯ ಮಾಡೋಣ. ಲೋಕೋದ್ಧಾರಕ ಜನಿಸಿದ ಸಮಯವಿದು. ದೇವದೂತರೊಂದಿಗೆ ಸರ್ವೇಶ್ವರನ ಸ್ತುತಿಯ ಮಾಡೋಣ. ಸಂತೋಷದಿಂದ ಉಲ್ಲಾಸದಿಂದ ದೇವರ ಸ್ತುತಿಸೋಣ. ಸಂತೋಷದಿಂದ ಉಲ್ಲಾಸದಿಂದ ದೇವರ ಸ್ತುತಿಸೋಣ. ಈ ಪರಮಾನಂದ ತರುವ ವಾರ್ತೆಯ ನಾವೆಲ್ಲ ಸವಿಯೋಣ. ಈ ಪರಮಾನಂದ ತರುವ ವಾರ್ತೆಯ ನಾವೆಲ್ಲ ಸವಿಯೋಣ. ಒಂದಾಗಿ ಸಾರೋಣ ಈ ಶುಭವಾರ್ತೆ. ಶುಭವಾರ್ತೆ ಶುಭವಾರ್ತೆ ಕ್ರಿಸ್ತನ ಜನನದ ಶುಭವಾರ್ತೆ. ಜಗಕ್ಕೆಲ್ಲ ರಕ್ಷಣೆ ತರುವ ದೇವಕಂದನ ಶುಭವಾರ್ತೆ. ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ. ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ. ಕ್ರಿಸ್ತ ಜಯಂತಿಯ ಶುಭವಾರ್ತೆ ಹಾಡೋಣ ಕುಣಿಯೋಣ ಸಂತೋಷದಿ ನಲಿಯೋಣ. ಹಾಡೋಣ ಕುಣಿಯೋಣ ಸಂತೋಷದಿ ನಲಿಯೋಣ. ತಂದಾನನು ತಂದಾನ ತಂದಾನ ತಂದಾನನು 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 ತಂದಾನ ತಂದಾನ ತಂದಾನನು. ಯೇಸು ಕಂದ ಜನಿಸಿದ ಕೂದಲಲ್ಲಿ ಮುಗ್ಧ ಗುರುವರೊಂದಿಗೆ ಬಾಲ ಯೇಸುವ ಆರಾಧಿಸೋಣ. ಯೇಸು ಕಂದ ಜನಿಸಿದ ಕೂದಲಲ್ಲಿ ಮುಗ್ಧ ಗುರುವರೊಂದಿಗೆ ಬಾಲ ಯೇಸುವ ಆರಾಧಿಸೋಣ. ಸಂಭ್ರಮದಿಂದ ಸಡಗರದಿಂದ ಕಂದನ ನಮಿಸೋಣ. ಸಂಭ್ರಮದಿಂದ ಸಡಗರದಿಂದ ಕಂದನ ನಮಿಸೋಣ. ಈ ಪರಮಾನಂದ ತರುವ ವಾರ್ತೆಯ ನಾವೆಲ್ಲ ಸವಿಯೋಣ. ಈ ಪರಮಾನಂದ ತರುವ ವಾರ್ತೆಯ ನಾವೆಲ್ಲ ಸವಿಯೋಣ. ಮುಂದಾಗಿ ಸಾರೋಣ ಈ ಶುಭವಾರ್ತೆ. ಶುಭವಾರ್ತೆ ಶುಭವಾರ್ತೆ ಕ್ರಿಸ್ತನ ಜನನದ ಶುಭವಾರ್ತೆ. ಜಗಕ್ಕೆಲ್ಲ ರಕ್ಷಣೆ ತರುವ ದೇವಕಂದನ ಶುಭವಾರ್ತೆ. ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ. ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ. ಕ್ರಿಸ್ತ ಜಯಂತಿಯ ಶುಭವಾರ್ತೆ ಹಾಡೋಣ ಕುಣಿಯೋಣ ಸಂತೋಷದೇ ನಲಿಯೋಣ. ಹಾಡೋಣ ಕುಣಿಯೋಣ ಸಂತೋಷದೇ ನಲಿಯೋಣ. ತಂದಾನನು ತಂದಾನನು ತಂದಾನ ತಂದಾನ ತಂದಾನನು 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 ತಂದಾನ ತಂದಾನ ತಂದಾನನು.
ದಿವ್ಯವಾಣಿ ಮನುಷ್ಯನ ಆದರೂ ಅವರ ಮಹಿಮೆಯನ್ನು ನಾವು ನೋಡಿದ್ದೇವೆ. ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ನಮ್ಮ ರಕ್ಷಕರ ಜಯಂತಿಯ ಮಹೋತ್ಸವದಲ್ಲಿ ಭಾಗವಹಿಸಿ ಆನಂದಿಸುತ್ತಿದ್ದೇವೆ. ನಮ್ಮ ಆದರ್ಶಮಯ ಬಾಳಿನಿಂದ ನಾವು ಅವರೊಡನೆ ಒಂದಾಗಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Praise the Lord. Praise the Lord. Hallelujah. 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 ನಿದ್ದೆ ಮಾಡೋರೆಲ್ಲ Hallelujah ಹೇಳಿ. Praise the Lord. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನ ನಮ್ಮೆಲ್ಲರಿಗೂ ಸಂತೋಷವಾದ ದಿನ, ಏಕೆಂದರೆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಹುಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ನಿಮ್ಮೆಲ್ಲರಿಗೂ ಕೃತಜ್ಞತೆ, ಥ್ಯಾಂಕ್ಸ್. ಚಳಿ ಭಾಳ ಇದೆ, ಎಲ್ಲಿ ಇವೆಲ್ಲ ಬರೋದಿಲ್ಲ ಅಂದ್ಕೊಂಡೆ ನಾನು. ಸುಮಾರು ಜನ ನನಗೆ ಫೋನ್ ಮಾಡಿದರು, ಫಾದರ್ ಬೆಳಿಗ್ಗೆದು ಪೂಜೆ ಎಷ್ಟು ಗಂಟೆಗೆ? ಆವಾಗಲೇ ನನಗೆ ಗೊತ್ತಾಯಿತು, ಸ್ವಲ್ಪ ಜನ ಎಲ್ಲ ಮಾರ್ನಿಂಗ್ಗೆ ಬುಕ್ ಆಗಿದ್ದಾರೆ ಅಂತ. ಆದರೂ ಕೂಡ ಆ ಯೇಸು ಸ್ವಾಮಿ ಗೋದಲಿಯಲ್ಲಿ ಹುಟ್ಟಿರುವುದನ್ನು ನೋಡುವುದಕ್ಕೆ, ಅವರೊಂದಿಗೆ ಆ ಪ್ರೀತಿಯನ್ನು ಅನುಭವಿಸುವುದಕ್ಕೆ ನಾವೆಲ್ಲರೂ ನೆರೆದಿದ್ದೇವೆ. ಕ್ರಿಸ್ಮಸ್ ಹಬ್ಬ ಸಂತೋಷವಾದ ಹಬ್ಬ. ಕ್ರಿಸ್ಮಸ್ ಹಬ್ಬ ನಮ್ಮೆಲ್ಲರಿಗೂ ಸಡಗರ ತರುವುದು ಹೇಗೆ ಅಂದರೆ ಪರರನ್ನು ಕ್ಷಮಿಸಿದ್ರಿಂದ. ಆದುದರಿಂದ ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಸಂತೋಷದಿಂದ ಆ ಯೇಸು ಸ್ವಾಮಿಯನ್ನು ಸ್ವೀಕರಿಸೋಣ. ಎಲ್ಲರೂ ಸೇರಿ ಹಾಡೋಣ. ಯೇಸು ರಾಜ ಬಂದಿದ್ದಾರೆ, ನಾವೆಲ್ಲರೂ ಕೊಂಡಾಡೋಣ, ಕೈತಟ್ಟಿ ನಾವಾಡೋಣ, ಕೊಂಡಾಡೋಣ ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಎಲ್ಲರೂ ಸೇರಿ ಕೊಂಡಾಡೋಣ ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ, ಯೇಸು ರಾಜ ಬಂದಿದ್ದಾರೆ, ನಾವೆಲ್ಲರೂ ಕೊಂಡಾಡೋಣ, ಕೈತಟ್ಟಿ ನಾವಾಡೋಣ. ಜೋರಾಗಿ ಯೇಸುವಿಗೆ ಚಪ್ಪಾಳೆ ಕೊಟ್ಟು ನಿಮ್ಮೆಲ್ಲರಿಗೂ ವಿಶ್ ಯು ಅ ಹ್ಯಾಪಿ ಕ್ರಿಸ್ಮಸ್. ನನ್ನ ಪರವಾಗಿ ಫಾದರ್ ಜಾನ್ ರೋಸ್, ಫಾದರ್ ನಿತೇಶ್ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ಕ್ರಿಸ್ಮಸ್. ನಿಮ್ಮ ಮನೇಲೆಲ್ಲ ಬಿರಿಯಾನಿ ಮಾಡ್ತೀರಾ ನಾಳೆ, ಗೊತ್ತು ನನಗೆ. ಎಷ್ಟು ಜನ ನನಗೆ ಕೊಡ್ತೀರಾ? ಯಾಕೆ ಅಂದರೆ ನೀವು ಕೊಟ್ಟರೆ ಎಲ್ಲ ನಾನು ತಿನ್ನೋಕ್ಕೆ ಆಗೋದಿಲ್ಲ. ನಾಳೆ ಬರುವ VIPsಗೆಲ್ಲ ಕೊಟ್ಬಿಡ್ತೀನಿ ಅದನ್ನು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ನೀವೆಲ್ಲರೂ ಸಂತೋಷವಾಗಿರಬೇಕು, ಸಂತೋಷವಾಗಿ ಆಚರಣೆ ಮಾಡಿ. ಇವತ್ತಿನ ದಿನ ಬಹಳ ಒಂದು ವಿಚಿತ್ರವಾದ ಒಂದು ವಿಷಯ ನಾನು ನೋಡಿದ್ದೇನೆಂದರೆ, ತುಂಬ ಸಮಾಧಾನವಾಗಿ ಹೋಯಿತು ಈ ದಿನದಂದು. ಎಲ್ಲ ಆಚರಣೆ ಇವೆಲ್ಲವೂ ಬಹಳ ಸಮಾಧಾನವಾಗಿ. ಇಟ್ ವಾಸ್ ವೆರಿ ವೆರಿ ಸೈಲೆಂಟ್, ಬ್ಯೂಟಿಫುಲ್, ಬ್ಲೆಸ್ಡ್ ಕ್ರಿಸ್ಮಸ್ ಎಲ್ಲವೂ. ಆದುದರಿಂದ ದೇವರಿಗೆ ಕೃತಜ್ಞತೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಬೆಳಿಗ್ಗೆ ಕ್ರಿಸ್ಮಸ್ ಹಬ್ಬದ ಆಡಂಬರಿತ ಬಲಿ ಪೂಜೆ ಇರುತ್ತದೆ. ದಯಮಾಡಿ ಪರರಿಗೂ ತಿಳಿಸಿರಿ. ಬೆಳಿಗ್ಗೆ 9 ಗಂಟೆಗೆ ಕ್ರಿಸ್ಮಸ್ ಹಬ್ಬದ ಬಲಿ ಪೂಜೆ. ಬೆಳಿಗ್ಗೆ ಪೂಜೆಯಲ್ಲಿ ಪೂಜೆ ಆದಮೇಲೆ ನಮ್ಮ ಹೈಕೋರ್ಟ್ ಜಡ್ಜ್
ಶಿಲ್ಪಾ ಅನ್ನೋರು, ಅವರೊಂದಿಗೆ ಪ್ರೇಮ್ ಅನ್ನೋರು, ಅವರು ಕೂಡ ಹೈಕೋರ್ಟ್ ಜಡ್ಜ್, ಚೀಫ್ ಜಸ್ಟಿಸ್ಸು. ಅವರಿಬ್ಬರು ನನ್ನ ಹತ್ರ ಕೇಳಿಕೊಂಡ್ರು, ಫಾದರ್ ನಾಳೆ ನಾವು ಚರ್ಚಿಗೆ ಬರ್ತೀವಿ, ನಿಮ್ಮೆಲ್ಲರ ಜನರಿಗೆ ನಾವು ಕೇಕನ್ನು ನಾವು ನೀಡಲು ಆಸೆ ಪಡ್ತೀವಿ. ಅವ್ರಿಗೂ ಜೋರಾಗಿ ಚಪ್ಪಾಳೆ ಕೊಡಿರಿ. ನಾಳೆ ಅವರು ಬಂದು ಪೂಜೆಯಲ್ಲಿ ಭಾಗವಹಿಸಿ ತದನಂತರ ಎಲ್ಲರಿಗೂ ಕೇಕನ್ನು ಕೊಡ್ತಾರೆ ಜಡ್ಜ್ ಅವರು. ದಯಮಾಡಿ ಅದನ್ನು ಬರೋರಿಗೆ ಅದು ಸ್ವೀಕರಿಸಬೇಕಾಗಿ ವಿನಂತಿ. ನಾಳೆ ಸಂಜೆ ನಿಮಗೆ ಗೊತ್ತಿದೆ ತಾನೇ? ಆಮೇಲೆ ಎಲ್ಲ TC ಪಾಳ್ಯ ಹೋಗ್ಬಿಡ್ತೀರಾ ನೀವು? ನಾಳೆ ನಮ್ಮ ಚರ್ಚ್ನಲ್ಲಿ ಸಂಜೆ 5:30 ಗಂಟೆಗೆ ನಮ್ಮ ಚರ್ಚ್ನಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ ಇದೆ. ನಿಮ್ಮೆಲ್ಲರಿಗೂ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಸರಿಯಾಗಿ 5:30ಗೆ ನಮಗೆ ಈ ಕ್ರಿಸ್ಮಸ್ ಪ್ರೋಗ್ರಾಮ್ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಪ್ರೋಗ್ರಾಮ್ನಲ್ಲಿ ನಾವೆಲ್ಲರೂ ನಮ್ಮ ACC ಲೀಡರ್ಸು ಹಾಗೂ ಝೋನಿಂದ ಎಲ್ಲರೂ ಸೇರಿ ಎಲ್ಲ ತಯಾರಿಕೆಗಳನ್ನು ಮಾಡಿದ್ದಾರೆ. ಅವರೊಂದಿಗೆ VIP ತರಲು ನಮ್ಮ ಸೆಮಿಟ್ರಿ ಕಮಿಟಿ ಸದಸ್ಯರು ನನಗೆ ಸಹಕರಿಸಿದ್ದಾರೆ. ಹಾಗೂ ಎಲ್ಲ ಸಿದ್ಧತೆಗಳನ್ನು ಮಾಡಲು ಎಲ್ಲ ಸಭೆಯವರು, ವುಮೆನ್ಸ್ ಕಮಿಷನ್, ಲೀಜನ್ ಆಫ್ ಮೇರಿ ಇವರೆಲ್ಲ ಸಹಕರಿಸಿದ್ದಾರೆ. ಆದುದರಿಂದ ಈ ಒಂದು ಪ್ರೋಗ್ರಾಮ್ಗೆ ನಮ್ಮ ಪ್ರೀತಿಯ ಅತಿವಂದನೆಯ ಪರಮ ಪೂಜ್ಯ ಡಾಕ್ಟರ್ ಜೋಸೆಫ್ ಸೂಸೇನಾದನ್ ಬಿಷಪ್ ಅವರು 5:30ಗೆ ಬರಲಿದ್ದಾರೆ. ಅವರೊಂದಿಗೆ ನಮ್ಮ ಮಿನಿಸ್ಟರ್ ಫಾರ್ ಫುಡ್ ಆ್ಯಂಡ್ ಸಪ್ಲೈ ಮಿನಿಸ್ಟರ್ KH ಮುನಿಯಪ್ಪ ಅವರು ಬರುತ್ತಾರೆ. ಹಾಗೂ ಅವರೊಂದಿಗೆ ಕೆಲವೊಂದು ಎಲ್ಲ VIP ಅತಿಥಿಗಳು ನಮ್ಮ ಎಕ್ಸ್ ಚೀಫ್ ಮಿನಿಸ್ಟರ್ ವೀರಪ್ಪ ಮೌಲಿ ಅವರೊಂದಿಗೂ, KV ನರೇಂದ್ರ ಕಿರಣ್ ಅವರೊಂದಿಗೂ ಹಾಗೂ ಇತರರು ಬರಲಿದ್ದಾರೆ. ದಯಮಾಡಿ ನಿಮ್ಮ ಹತ್ರ ನಾನು ಕೇಳಿಕೊಳ್ಳುವುದು, ಇದು ಕ್ರಿಸ್ಮಸ್ ಹಬ್ಬದ ಆಚರಣೆ. ನಾವೆಲ್ಲರೂ ಸೇರಿ ಎಲ್ಲ ನಮ್ಮ ಹಿಂದೂ ಸಹೋದರ ಸಹೋದರಿಯರು, ಮುಸ್ಲಿಂ ಸಹೋದರ ಸಹೋದರಿಗೆ ಒಳ್ಳೆಯ ಸಂತೋಷವನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ತಿಳಿಸೋಣ. ದಯಮಾಡಿ ನೀವೆಲ್ಲರೂ ಬರಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಂದು ಈ ಎಲ್ಲ ಡೆಕೋರೇಷನ್ಸ್, ಇಲ್ಲಿರುವ ಎಲ್ಲ ಈ ಕಾರ್ಯಗಳು ನನ್ನೊಂದಿಗೆ ಸೇರಿ ನಾನು ಆಸೆ ಪಟ್ಟಿದ ಹಾಗೆ, ನಾನು ಹೇಳಿದ ಹಾಗೆ ಫಾದರ್ಸ್ಗೆ ಹೇಳಿದೆ. ಆ ರಥವನ್ನು ಯಾಕೆ ನಾವು ವೇಸ್ಟ್ ಮಾಡಬೇಕು? ವರ್ಷ ನಾವು ರಥ ಮಾಡ್ತೀವಿ, ಅದು ಬೇರೆ ಹಬ್ಬಕ್ಕೆ ಮಾಡಿ ತಳ್ಳಿಬಿಡ್ತೀವಲ್ಲ. ಕ್ರಿಸ್ಮಸ್ಗೆ ನಾವು ಉಪಯೋಗ ಮಾಡಬೇಕು ಅಂತ ಹೇಳಿದೆ, ಪ್ಲ್ಯಾನ್ ಮಾಡಿದೆ. ಯೂತ್ಸ್ ಜೊತೆ ಸೇರಿ ಫಾದರ್ ನಿತೇಶ್, ಜಾನ್ ರೋಸು ಅತಿ ಉತ್ತಮವಾಗಿ ಅದನ್ನು ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಡಿರಿ ಅವರು. ನನ್ನ ಒಂದು ಪ್ರತಿಯೊಂದು ಕಾರ್ಯಗಳಲ್ಲಿ ನನ್ನ ಸಹಾಯಕ ಗುರುಗಳು ನನಗೆ ಬಹಳ ಒಂದು ಬೆಂಬಲ, ನನ್ನೊಂದಿಗೆ ಇದ್ದು ಎಷ್ಟೋ ಕೆಲಸಗಳು. ಯೂತ್ ಮಕ್ಕಳ ಜೊತೆ ಯೂತ್ ಆಗಿಬಿಡ್ತಾರೆ ಕೆಲವೊಮ್ಮೆ ಅವರು, ಅಲ್ಲಿ ಇಲ್ಲಿ ಓಡಾಡ್ತಾರೆ. ನಿತೇಶ್ ಫಾದರ್ ನೋಡಿದ್ರೆ ಎಲ್ಲ ಹತ್ಬಿಡ್ತಾರೆ, ಅಲ್ಲಿ ಇಲ್ಲೆಲ್ಲ ಹತ್ಬಿಡ್ತಾರೆ ಅವರು, ಫಾಸ್ಟ್ ಆಗಿದ್ದಾರೆ. ಬಟ್ ಜಾನ್ ರೋಸು ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾರೆ. ಹಾಗೂ ನನಗೆ ಅವರು ಸೀನಿಯರ್ ಇದ್ದರೂ ಕೂಡ ನನಗೆ ಅವರು ಕೇಳಿನೇ ಮಾಡೋದು ಏನು ವಿಷಯ ಆದರೂ. ಆ ರೀತಿಯಲ್ಲಿ ಫಾದರ್ಸ್ ನಮಗೆ ಒಂದು ದೊಡ್ಡ ಕ್ರಿಸ್ಮಸ್ ಗಿಫ್ಟು ದೇವರು ಕೊಟ್ಟಿರೋದು. ಬಾಗೇಪಲ್ಲಿಯಿಂದ ಅದನ್ನು ಆರಂಭ ಮಾಡಿದ ದಿನದಂದು ನನಗೆ ಒಂದು ದೊಡ್ಡ ಕ್ರಿಸ್ಮಸ್ ಗಿಫ್ಟು ಫಾದರ್ ಜಾನ್ ರೋಸು, ಫಾದರ್ ನಿತೇಶ್ ದೇವರು ನನಗೆ ಕೊಟ್ಟಿದ್ದಾರೆ. ಆದುದರಿಂದ ನನ್ನ ಪರವಾಗಿ, ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ವಿಶ್ ಯು ಅ ಮೇರಿ ಕ್ರಿಸ್ಮಸ್ ಡಿಯರ್ ಫಾದರ್ಸ್. ಗಾಡ್ ಬ್ಲೆಸ್ ಯು ಅಬಂಡೆಂಟ್ಲಿ. ನಿಮ್ಮನ್ನು, ಬಾಗೇಪಲ್ಲಿ ಜನರನ್ನು ದೇವರು ಹೇರಳವಾಗಿ ಆಶೀರ್ವಾದ. ಜೋರಾಗಿ ಚಪ್ಪಾಳೆಯೊಂದಿಗೆ ಫಾದರ್ಸ್ಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಹಾಗೂ ಈ ಸಮಯದಲ್ಲಿ ನಮ್ಮ ಪ್ಯಾರಿಷ್ ಕೌನ್ಸಿಲ್ ಸದಸ್ಯರನ್ನು, ನಮ್ಮ ಮಾರ್ಸಲಿನ್ ಅವರ ತಂಡದವರಿಗೂ, ಹಾಗೂ ನಮ್ಮ ಪ್ಯಾರಿಷ್ ಫೈನಾನ್ಸ್ ಕಮಿಟಿ ಸದಸ್ಯರು ಪ್ರವೀಣ್ ಪಿಕಾಡೋ ಅವರ ತಂಡದವರೊಂದಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನನ್ನ ಎಲ್ಲ ಕಾರ್ಯಗಳಲ್ಲಿ ಪ್ಯಾರಿಷ್ ಕೌನ್ಸಿಲ್ ಅವರು, ಪ್ಯಾರಿಷ್ ಫೈನಾನ್ಸ್ ಕಮಿಟಿ ಅವರು ಕೂಡ ನನಗೆ ನಾಳೆಯದು ಪ್ರೋಗ್ರಾಮ್ ಆಗಲಿ ಎಲ್ಲ ವಿಚಾರಗಳಲ್ಲಿ ಸಹಕರಿಸುತ್ತಾರೆ. ಹಾಗೂ ಲೆಕ್ಕಾಚಾರಗಳು ಕೂಡ ಫೈನಾನ್ಸ್ ಕಮಿಟಿಯಿಂದ ಪ್ರವೀಣ್ ಪಿಕಾಡ್ ಅವರು ನೋಡ್ಕೊಳ್ತಾ ಎಲ್ಲ ಸರಿಯಾಗಿ ಹೋಗ್ತಾ ಇರೋದ್ರಿಂದ ಅವರಿಗೂ ಕೂಡ ನನ್ನ ತುಂಬು ಹೃದಯದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಪರವಾಗಿ ಕೋರುತ್ತೇನೆ. ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಎಲ್ಲ ಸಭೆಗಳಿಗೆ, ಎಲ್ಲ ಸಭೆಯ ಅಧ್ಯಕ್ಷರುಗಳಿಗೆ ಈ ಇಡೀ ಹಬ್ಬದಿಂದ ಹಿಡಿದು ಕ್ರಿಸ್ಮಸ್ ದಿನದಂದು ತನಕ ನನಗೆ ಸಹಕರಿಸಿದ್ದೀರಾ. ಪ್ರತ್ಯೇಕವಾಗಿ ಅವರ ಹೆಸರುಗಳೊಂದಿಗೆ, ಅಸೋಸಿಯೇಷನ್ಸ್ ಹೆಸರು ಒಂದಿಗೆ ನಾನು ಹೇಳಲು ಬಯಸುತ್ತೇನೆ. ಲೀಜನ್ ಆಫ್ ಮೇರಿ, ಸ್ಮಾಲ್ ಕ್ರಿಶ್ಚಿಯನ್ ಕಮ್ಯುನಿಟಿ SCC, ವಿನ್ಸೆಂಟ್ ಡಿ ಪಾಲ್ ವುಮೆನ್ಸ್ ಕಮಿಷನ್, ಲಿಟರ್ಜಿ ಕಮಿಷನ್ ಪೂಜಾ ವಿಧಿಯ ಸಮಿತಿ, ಸೆಮಿಟ್ರಿ ಕಮಿಟಿ, ಡೆಕೋರೇಷನ್ಸ್ ಕಮಿಟಿ, ಯೂತ್ ಕಮಿಟಿ ಹಾಗೂ ಟೀಚರ್ಸ್ ಅಸೋಸಿಯೇಷನ್ಸ್ ಇವರೆಲ್ಲರಿಗೂ ಜೋರಾಗಿ ಚಪ್ಪಾಳೆಯೊಂದಿಗೆ, ಅಧ್ಯಕ್ಷರಿಗೂ ತಂಡದವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳು ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ನಮ್ಮ ಆಲ್ಟರ್ ಮಕ್ಕಳಿಗೂ ಕೂಡ ಅವರೊಂದಿಗೆ ಪೀಠದ ಮೇಲೆ ಸೇವೆ ಮಾಡುವ ಉದಯ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳು. ಚಪ್ಪಾಳೆಯೊಂದಿಗೆ ಅವರಿಗೆ ಕೃತಜ್ಞತೆ ಸಲ್ಲಿಸೋಣ.
ಇವತ್ತು ಆಲ್ರೆಡಿ ನ್ಯೂಸ್ನಲ್ಲಿ ಇದೆ ನಮ್ಮ ಚರ್ಚು. 2-3 ಮೀಡಿಯಾ ಅವರು ಬಂದು ಆಲ್ರೆಡಿ ನ್ಯೂಸ್ನಲ್ಲಿ ಹಾಕ್ಬಿಟ್ಟಿದ್ದಾರೆ. ತಯಾರಿಕೆಗಳು, ನಾಳೆ ಆಚರಣೆಗಳು ಬರುತ್ತೆ ಅಂತೆ. ಸೊ ನಾಳೆ 4 ರಿಪಬ್ಲಿಕ್ ಕನ್ನಡ ಬರುತ್ತೆ, ಬೇರೆ ಬೇರೆ MMTV, ಆಮೇಲೆ ಲೋಕಲ್ ಏನೇನೋ ಹೇಳಿದ್ರು. ಅವ್ರು 4 ಜನ ಬರ್ತಾರೆ, ಪರ್ಮಿಷನ್ ಕೇಳಿದ್ದಾರೆ. ನಾಳೆ ಎಲ್ಲ ಪ್ರೋಗ್ರಾಮು ಇದೆಲ್ಲನೂ ಅವರು ಫುಲ್ಲು ಇದು ಲೈವ್ ಟೆಲಿಕಾಸ್ಟ್ ಮಾಡಲಿದ್ದಾರೆ. ಆತ್ಮೀಯರೇ, ಈ ಲೈಟ್ಸ್ ಎಲ್ಲ ನೋಡುವಾಗ ಕೆಲವೊಬ್ಬರು ಹೇಳಿದರು ಬಹಳ ಉತ್ತಮವಾಗಿದೆ, ತುಂಬ ಉತ್ತಮವಾಗಿದೆ ಫಾದರ್ ನೋಡೋದಕ್ಕೆ. ನಾನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದು. ನಮ್ಮ ಚರ್ಚವರಲ್ಲ, ಹೊರಗಡೆ ಬಂದವರು. ಬ್ಯಾಂಗ್ಳೂರಿಂದ ನನಗೆ ಕಮೆಂಟ್ಸ್ ಬಂದಿದೆ ಸ್ಟೇಟಸ್ನಲ್ಲಿ. ಸಚ್ ಅ ಬ್ಯೂಟಿಫುಲ್ ಚರ್ಚ್ ವಿತ್ ಸೋ ಮಚ್ ಆಫ್ ಲೈಟಿಂಗ್ಸ್. ಇವಾಗ ನಮ್ಮ ಚರ್ಚು ಹೇಗಾಗಿದೆ ಅಂದರೆ, ಕೆಲವೊಮ್ಮೆ ನಾನು ಹೋಗಿ ಏನಾದರೂ ನಮ್ಮ ಚರ್ಚ್ಗೆ ಬಡವರಿಗೆ ಸೇವೆ ಮಾಡಿ ಅಂದ್ರೆ ನಿಮ್ಮದು ದೊಡ್ಡ ಚರ್ಚು ಅಂತಾರೆ. ಬಿಷಪ್ ಹೌಸ್ನಲ್ಲ, ಚಿಕ್ಕಬಳ್ಳಾಪುರ ದೊಡ್ಡ ವಿಚಾರಣೆ ಅದು ಅಂತ. ಇವಕ್ಕೆಲ್ಲ ಕಾರಣ ನೀವೆಲ್ಲರೂ ಸೇರಿನೇ ಮಾಡಿದಿರ. ವಿಶೇಷವಾಗಿ ಈ ದಿನದಂದು ಈ ಲೈಟಿಂಗ್ಸ್ಗೆಲ್ಲ ನಮಗೆ ಫ್ರೀಯಾಗಿ ನೀಡುತ್ತಿರುವ DBY ಲೈಟ್ ಸೌಂಡ್ ಅವರಿಗೆ ಜೋರಾಗಿ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರು ನನಗೆ ಹೇಳಿದರು, ಫಾದರ್ ನನಗೆ 1 ರೂಪಾಯಿ ಬೇಡ, ಎಲ್ಲ ಫ್ರೀಯಾಗಿ ಹಾಕ್ಕೊಡ್ತೀನಿ. ಚಪ್ಪಾಳೆಯೊಂದಿಗೆ ಮಗದೊಮ್ಮೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ವಿಶೇಷ ರೀತಿಯಲ್ಲಿ ನಮ್ಮ ಕೊಯರ್ ತಂಡದವರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರತಿದಿನ ಬಂದು ಚಳಿಯಲ್ಲಿ ಕೂಡ ಅಷ್ಟು ಉತ್ತಮವಾಗಿ ಹಾಡಿ, ಈ ವರ್ಷ ಅವರೆಲ್ಲೂ ಕಾಂಪಿಟೇಷನ್ಗೆ ಹೋಗಿಲ್ಲ, ಎಲ್ಲ ಪ್ರಾಕ್ಟೀಸ್ ಮಾಡಿ ಕ್ರಿಸ್ಮಸ್ಗಾಗಿ ಅವರೆಲ್ಲ ತ್ಯಾಗ ಮಾಡಿದ್ದಾರೆ. ಅತಿ ಉತ್ತಮವಾಗಿ ಆರಕ ಸ್ವಾಮಿ ಅವರ ತಂಡದವರಿಗೆ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಎಲ್ಲ ಡೆಕೋರೇಷನ್ಸ್ಗಳು ನನಗೂ ತುಂಬ ಸಂತೋಷ. ಕೆಲವೊಮ್ಮೆ ರಾತ್ರಿ 1 ಗಂಟೆ 2 ಗಂಟೆ ಆದರೂ ನಾವೆಲ್ಲ ಇಲ್ಲಿ ಇದ್ವಿ. ಇಟ್ಸ್ ಒನ್ಸ್ ಇನ್ ಅ ಟೈಮ್ ಎಕ್ಸ್ಪೀರಿಯನ್ಸ್. ಕೆಲವೊಬ್ಬರು ನಮ್ಮ ಮಕ್ಕಳು, ಯೂತ್ ಮಕ್ಕಳು 3:30-4 ಗಂಟೆಗೆ ನಿದ್ದೆ ಮಾಡಿದ್ದಾರೆ. ಅದರೊಂದಿಗೆ ಸುಮಾರು ಕೆಲಸ, ತ್ಯಾಗ ಜಾಸ್ತಿ ಇದೆ. ಅದನ್ನು ನಾವು ಫಾದರ್ಸು ಇರಬೇಕು, ಏನು ಮಾಡೋದು, ಅವ್ರ ಜೊತೆ ಇರೋಕೆ ಕೆಲವೊಮ್ಮೆ ಇರ್ತಾ ಇದ್ವಿ. ಅತಿ ಉತ್ತಮವಾಗಿ ಬಂದಿದೆ, ಸಿಂಪಲ್, ಎಲೆಗೆಂಟ್, ನೈಸ್. ಆ ರೀತಿಯಲ್ಲಿ ಎಲ್ಲದೂ ಹೊಸದಿದೆ. ವಿಶೇಷವಾಗಿ ನಮ್ಮ ಈ 2 ಗ್ಲಾಸ್ ನೋಡ್ತಾ ಇದ್ದೀರಾ ಇಲ್ಲಿ, ಇದು ನನಗೆ ತುಂಬ ಆಸೆ ಇತ್ತು ಇದು ಮಾಡಬೇಕು ಅಂತ. ಶಿವಾಜಿನಗರ ಥರ ಇದ್ದಾರೆ ಆ ತಾಯಿ, ಅವರಿಗೆ ಅದು ಓಪನ್ ಆಗಿದ್ದು ಭಾಳ ಡಸ್ಟು, ಮುಖದಲ್ಲಿ ಮಗುಗೂ ಡಸ್ಟ್ ಆಗ್ತಾ ಇತ್ತು. ಹಾಗೂ ಎಲ್ಲರೂ ಅದನ್ನು ಮುಟ್ಟಿ 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 ಕೆಲವೊಬ್ಬರು ಕಾಲ್ಗೆಲ್ಲ ಏನೇನೋ ಕಟ್ತಾ ಇದ್ರು ಮಂತ್ರ ಎಲ್ಲ ಮಾಡಿ. ಸೊ ಮಾತೆ ಮರಿಯಮ್ಮನವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಆಮೇಲೆ ಚೀಟಿ ಇಕ್ಕೋದು ಏನೇನೋ ಸೊ ಅದಕ್ಕೆ ಅಂತ ತಾಯಿಗೆ ಒಂದು ಗೌರವ ಕೊಡಬೇಕು ಅಂತ ಹೇಳಿ ನಾನು ಕೌನ್ಸಿಲರ್ ಮಂಜುನಾಥ್ ಹತ್ರ ತುಂಬ ಕೇಳ್ಕೊಂಡೆ. ತಕ್ಷಣ ಅವ್ರು ಹೇಳಿದರು, ಫಾದರ್ ನೀವು ಆಸೆ ಪಟ್ರಿ, ನಾವು ಮಾಡಿಕೊಡ್ತೀನಿ ಅಂತ ಹೇಳಿ ದೇವನಹಳ್ಳಿ ಕೌನ್ಸಿಲರ್ ಮಂಜುನಾಥ್ ಅವರು ನಮಗೆ 58,000 ಖರ್ಚು ಮಾಡಿ ಇದು 2 ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಸರ್, ಗಾಡ್ ಬ್ಲೆಸ್ ಯು. ಹಾಗೂ ಈ ಎಲ್ಲ ಡೆಕೋರೇಷನ್ಸ್, ವಿಶೇಷವಾಗಿ ನಮ್ಮ ಗೋಧಿಲಿ ಮಕ್ಕಳು ಇಡೀ ರಾತ್ರಿ ಕಷ್ಟಪಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಈ ಸತಿ, ಏಕೆಂದರೆ ಎಲ್ಲರೂ ಇದ್ದರು, ಯೂತನ್ನು ಕರೆದಿದೆ, ಎಲ್ಲರೂ ಇದ್ದರು. ಕೆಲವೊಬ್ಬರು ಬರೋಕ್ಕಾಗಲಿಲ್ಲ ಕೆಲಸದ ಕಾರಣಕ್ಕಾಗಿ. ಆದರೂ ಕೂಡ ಇಡೀ ರಾತ್ರಿ ಕಷ್ಟಪಟ್ಟು ಅವರು ಅದನ್ನು ಅತಿ ಉತ್ತಮವಾಗಿ ಮಾಡಿದ್ದಾರೆ. ನನ್ನ ಸಹಕಾರ, ನನ್ನ ಪ್ರೋತ್ಸಾಹ ಎಂದಿಗೂ ಇದೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೋತ್ಸಾಹ ನಾನು ಕೊಟ್ಟಿದ್ದೀನಿ. ಆದುದರಿಂದ ವಿಶೇಷವಾಗಿ ನಮ್ಮ ಯೂತ್ ತಂಡದ ನಾಯಕನಾದ ಪ್ರೆಸಿಡೆಂಟ್ ವಿಜಿತ್ ಅವರಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಅವರೊಂದಿಗೆ ಪೌಲ್, ಅಶ್ವಿನ್, ದೀಪಕ್, ಪ್ರಜ್ವಲ್, ಇಮ್ಯಾನ್ಯುವೆಲ್, ಚಪ್ಪಾಳೆ, ವಿನ್ನು, ಅಲೇನಾ, ಪ್ರಿನ್ಸಿ, ಅಪೂರ್ವ, ಜೂಡಿ, ಶಕಿತ್, ಶರತ್ ಹಾಗೂ ಅವರೊಂದಿಗೆ ಮಕ್ಕಳೊಂದಿಗೆ ಇದ್ದು ಅವರಿಗೆ ಎಲ್ಲ ಪ್ಲ್ಯಾನ್ ಅನ್ನು ಕೊಟ್ಟ ಬಾಬು ಅವರಿಗೆ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಗೋಧಿಲಿಗೆ ಎಲ್ಲರೂ ಹೋಗಬೇಕು. ನಾನು ಹೇಳಿದೆ, ಗೋಧಿಲೆ ಈ ವರ್ಷ ನೀವು ನೋಡುವಾಗ ಡಿಫ್ರೆಂಟ್ ಆಗಿ ನೋಡಬೇಕು, ಸರಿನಾ? ಹೋದ ವರ್ಷ ನಾನು ಹೇಳಿದೆ ನಿಮಗೆ ಗಿಫ್ಟ್ ಕೊಡ್ತೀನಿ, ಯಾರಾದರೂ ಕಂಡುಹಿಡಿದು ಹೇಳಿದ್ರೆ, ಯಾರೂ ಬಂದಿಲ್ಲ. ಈ ವರ್ಷನೂ ಇದೆ, ಒಂದು ವಿಚಾರ ಇದೆ, ಅದು ನೋಡಿ ಬನ್ನಿ. ಈಗಲೇ ಹೇಳ್ತೀನಿ, ನನ್ನ ಪರ್ಸ್ನಲ್ ಕಾಸು 10,000 ಕೊಡ್ತೀನಿ ನಾನು.
ನನ್ನ ಸ್ಯಾಲ್ರಿ 10,000 ಜನವರಿ ಸ್ಯಾಲ್ರಿ ನಾನು ಹಾಗೆ ಕೊಡ್ತೀನಿ, ನಾನು ಕಾರ್ಡೇ ಕೊಡ್ತೀನಿ, ನನ್ನ ಸ್ಯಾಲ್ರಿ ಹಾಗೆ ತಗೊಳ್ಳಿ, 10,000 ಕೊಡ್ತೀನಿ ಗಿಫ್ಟ್. ಗೋಧಿಲಿಯಲ್ಲಿ ಒಂದು ವಿಚಾರ ಇಟ್ಟಿದ್ದೀನಿ, ಅದು ಏನಂತ ಕಂಡುಹಿಡಿಯಿರಿ. ಕಂಡುಹಿಡಿದು ನನ್ನ ಹತ್ರ ಬಂದು ಪರ್ಸ್ನಲ್ ಆಗಿ ಹೇಳಬೇಕು. ನಾನು ನಿಮಗೆ 10,000 rupees ಕ್ಯಾಶ್ ವಿತ್ ದ ಲೈವ್ ಟೆಲಿಕಾಸ್ಟ್ ಹೇಳ್ತಾ ಇದ್ದೀನಿ, ಕೊಡ್ತೀನಿ ಆನ್ ಸ್ಪಾಟ್. ಸೊ ಫೈಂಡ್ ಔಟ್ ದಟ್. ಪ್ರೇಯರ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತದೆ ಇದು ಏನಂತ. ಸೊ ರಿಫ್ಲೆಕ್ಟ್ ವೆಲ್. ಹಾಗೂ ಮಗದೊಮ್ಮೆ ಮಕ್ಕಳಿಗೂ ಎಲ್ಲರಿಗೂ ಕೃತಜ್ಞತೆ. ವಿಶೇಷವಾಗಿ ಇವತ್ತು ಚರ್ಚ್ ಕ್ಲೀನಿಂಗ್ ಮಾಡಿ ನಮಗಾಗಿ ಸೇವೆ ಸಲ್ಲಿಸಿದ ರೋಸ್ಲಿನ್, ಸಗೈರಾಜ್, ಸೋಫಿಯಾ, ಸಿಜಿ, ನಿತಿನ್, ಆಲ್ವಿನ್ ಅವರ ತಂಡದವರಿಗೂ ಜೋರಾಗಿ ಚಪ್ಪಾಳೆ ಕೊಡಿರಿ. ಸಿಸ್ಟರ್ಸ್ ಅನ್ನು ನಾವು ಮರೆಯೋಕ್ಕೆ ಆಗೋಲ್ಲ. ಹೇಗಿದೆ ಇದು ಎಲ್ಲ ಡೆಕೋರೇಷನ್ಸ್? ಸಿಸ್ಟರ್ಸ್ ಸೂಪರ್ ಆಗಿ ಮಾಡಿದ್ದಾರೆ, ನನಗೂ ಭಾಳ ಸಂತೋಷ. ಸೊ ನಮ್ಮ ಸಿಸ್ಟರ್ಸ್ ಆಫ್ ಜೋಸೆಫ್ ಆಫ್ ಟಾಪ್, ಸಿಸ್ಟರ್ ನಲೀನಾ ಅವರಿಗೂ, ಸುಪೀರಿಯರ್ ಅವರಿಗೂ, ಸಿಸ್ಟರ್ಸ್ ಆಫ್ ಸೇಕ್ರೆಡ್ ಸೈನ್ಸ್ ಸಿಸ್ಟರ್ ಪೆರೇನಾಯಿಗಿ ಅವರಿಗೂ ಜೋರಾಗಿ ಚಪ್ಪಾಳೆ ಕೊಡಿರಿ. ವಿಶೇಷ ವಿಧದಲ್ಲಿ ಎಲ್ಲ ಸಿಸ್ಟರ್ಸ್ ಒಂದುಗೂಡಿ ಮಾಡಿದ್ದಾರೆ. ನಮ್ಮ ಸಿಸ್ಟರ್ ನಕ್ಷತ್ರ ಅವರು ಇದರಲ್ಲಿ ಸೂತ್ರಧಾರವಾಗಿದ್ದು ಅವರ ಎಲ್ಲ ಡೈರೆಕ್ಷನ್ಸ್ನಲ್ಲಿ ನಡೆದಿದೆ. ಜೋರಾಗಿ ಸಿಸ್ಟರ್ಸ್ ನಕ್ಷತ್ರ, ಸಿಸ್ಟರ್ ಜೋಸ್ವಿನ್, ಸಿಸ್ಟರ್ ನಿತ್ಯ, ಸಿಸ್ಟರ್ ಐನ್ಸ್ ಮೇರಿ, ಸಿಸ್ಟರ್ ಪೆರಿಯನಾಯಿಗಿ ಜೊತೆ ಇರುವ ಸಿಸ್ಟರ್ ಅವ್ರ ಹೆಸರು ಮರ್ತೋಗ್ಬಿಟ್ಟೆ, ಸಿಸ್ಟರ್ ಸೌಮ್ಯ, ಸಿಸ್ಟರ್ ಸೋನಮ್ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೂ ಚರ್ಚ್ ಸೇವೆ ಮಾಡಿ ಕ್ಲೀನ್ ಮಾಡಿದ ಎಲ್ಲರಿಗೂ ವಿಶೇಷ ವಿಧದಲ್ಲಿ ನಾನು ಎಲ್ಲ ಹುಡುಗರಿಗೆ, ಡೆಕೋರೇಷನ್ ಕಮಿಟಿ, ಯೂತ್ ಕಮಿಟಿ ಎಲ್ಲರೂ ಮುಂದೆ ಬಂದು ಮಾಡಿದ್ದಾರೆ, ಅವರೆಲ್ಲರಿಗೂ ಕೃತಜ್ಞತೆಗಳು. ವೈಯಕ್ತಿಕವಾಗಿ ನನಗೆ ಕೆಲವೊಬ್ಬರು ಸಹಾಯ ಮಾಡಿದ್ದಾರೆ, ನಿತಿನ್, ಇನ್ವಾಲ್ವಿನ್ ಹುಡುಗರು ಹಾಗೂ ನಮ್ಮ ಯೂತ್ನಲ್ಲಿರುವ ಪ್ರೆಸಿಡೆಂಟ್ ಒಂದಿಗೆ ಸೇರಿ ಮಾಡಿದ ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು. ಯಾರಿಗಾದರೂ ಬಿಟ್ಟಿದ್ದೀನಾ? ಬಿಟ್ಟಿದ್ರೆ ಇಲ್ಲೇ ಹೇಳ್ಬಿಡಿ, ಇಲ್ಲಾಂದರೆ ಅಲ್ಲಿ ಬಂದೇ ಹೇಳ್ಬೇಡಿ ನನಗೆ. ಸೊ ನಿಮ್ಮೆಲ್ಲರಿಗೂ ಮಗದೊಮ್ಮೆ ತುಂಬ ಹೃದಯದ ಹ್ಯಾಪಿ ಕ್ರಿಸ್ಮಸ್. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಆತ್ಮೀಯರೇ, ದಯಮಾಡಿ ಕೊನೆಯ ಆಶೀರ್ವಾದ ಆದಮೇಲೆ ನಾವು ಅಲ್ಲಿ ಹೋಗ್ತೀವಿ. ನಮ್ಮ ಸಾಯಿ ಬೇಕರಿ ಅವರು ನಿಮ್ಮೆಲ್ಲರಿಗೂ ಒಂದು ಕೇಕನ್ನು ಹಂಚಲಿದ್ದಾರೆ. ಲಾಸ್ಟ್ ಇಯರ್ ಒಂದು ವಿಷಯ ನಡೆಯಿತು. ವರ್ಷ ಅವರು ಸ್ಟಾಲ್ ಹಾಕಿ ನನಗೆ ಕಾಸು ಕೊಡಬೇಕು. ಹೋದ ವರ್ಷ ಅವ್ರು ಬಿಲ್ ತಗೊಂಡು ಬಂದರು ನನಗೆ ಕೊಡೋದಕ್ಕೆ. ಯಾಕಪ್ಪ ಅಂತ ಕೇಳಿದ್ರೆ, ನಿಮ್ಮ ಹೆಸರಿನಲ್ಲಿ ತುಂಬ ಜನ ಬಂದು ತಗೊಂಡು ಹೋದ್ರು. ಫಾದರ್ ಕೇಳಿದ್ರು. ಏನಾದರೂ ಇದ್ದರೆ ನನ್ನ ಕೇಳಿ ನಾನು ಚೀಟ್ ಕೊಡ್ತೀನಿ, ನೀವು ಹೋಗಿ ಅಲ್ಲಿ ಫಾದರ್ ಕೊಟ್ಟರು ಅಂದರೆ ಡಬಲ್ ಟೇಕರ್ ಬಿಲ್ ಬರ್ತದೆ ನನಗೆ ಆಮೇಲೆ. ಸೊ ಸಾಯಿ ಬೇಕರಿ ಅವರು ನಮಗೆ ಫ್ರೀ ಆಗಿ ಇವತ್ತು ಕೊಡ್ತಾ ಇದ್ದಾರೆ. ಎಲ್ಲರೂ ಹೋಗಿ ಆ ಕೇಕನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯೋಣ. ಅಪರಿಮಿತ ಒಲಿತಿನ ದೇವರು ಮನುಷ್ಯರಾಗಿ ಜನಿಸಿದ ತಮ್ಮ ಪುತ್ರರ ಮುಖಾಂತರ ವಿಶ್ವದಿಂದ ಅಂಧಕಾರವನ್ನು ತೊಲಗಿಸಿ ಆ ಮಹಿಮೆ ಜಯಂತಿಯಿಂದ ಈ ಪವಿತ್ರ ರಾತ್ರಿಯನ್ನು ಬೆಳಗಿಸಿದರು. ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಿಮ್ಮ ಹೃದಯಗಳನ್ನು ಸದ್ಗುಣ ಜ್ಯೋತಿಯಿಂದ ಬೆಳಗಲಿ. ತಮ್ಮ ಪುತ್ರರ ಜನದ ಮಹಾ ಆನಂದವನ್ನು ದೂತರ ಮೂಲಕ ಕುರುಬರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಹನುಮನಗಳನ್ನು ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮನ್ನು ಶುಭ ಸಂದೇಶದ ಪ್ರಸಾರಕರನಾಗಿ ಮಾಡಲಿ. ತಮ್ಮ ಪುತ್ರರ ಮನುಷ್ಯತ್ವದ ಮೂಲಕ ಭೂಪರಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಗಳಿಂದ ತುಂಬಿಸಿ ಸ್ವರ್ಗೀಯ ಧರ್ಮಸಭೆಯೊಂದಿಗೆ ಪಾಲುಗಾರನಾಗಿ ಮಾಡಲಿ. ಸರ್ವಶಕ್ತ ತಂದೆಯಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತು ಶಾಂತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಜನ್ಮದಿನವಿದು ಸಂಭ್ರಮದ ಸುದಿನ, ಪ್ರಭು ಯೇಸು ಕಂದನಾಗಿ ಬಂದ ಈ ದಿನ. ಜನ್ಮದಿನವಿದು ಸಂಭ್ರಮದ ಸುದಿನ, ಪ್ರಭು ಯೇಸು ಕಂದನಾಗಿ ಬಂದ ಈ ದಿನ. ಸ್ವರ್ಗದರೆಯನು ಸಂಧಿಸಿದ ಶುಭ ದಿನ, ದೇವನಂದನ ಜನಿಸಿದ ಮಹಾದಿನ. ಸ್ವರ್ಗದರೆಯನು ಸಂಧಿಸಿದ ಶುಭ ದಿನ, ದೇವನಂದನ ಜನಿಸಿದ ಮಹಾದಿನ. ಕ್ರಿಸ್ತ ಜಯಂತಿಯ ಶುಭಾಶಯ, ಕ್ರಿಸ್ತ ಜಯಂತಿಯ ಶುಭಾಶಯ, ಕ್ರಿಸ್ತ ಜಯಂತಿಯ ಶುಭಾಶಯ, ಕ್ರಿಸ್ತ ಜಯಂತಿಯ ಶುಭಾಶಯ. ಸ್ವರ್ಗ ಮಹಿಮೆಗಳಿಗೆ ಇಳಿದು ದೇವ ಪ್ರೀತಿಯ ಸಾರಿತು. ಸ್ವರ್ಗ ಮಹಿಮೆಗಳಿಗೆ ಇಳಿದು ದೇವ ಪ್ರೀತಿಯ ಸಾರಿತು. ಕನ್ನಡ ಸ್ತುತಿಸುತ್ತಾ ನಮಿಸೋಣ, ತಂದೆಯ ಪ್ರೀತಿಯ ತೋರೋಣ. ಕನ್ನಡ ಸ್ತುತಿಸುತ್ತಾ ನಮಿಸೋಣ, ತಂದೆಯ ಪ್ರೀತಿಯ ತೋರೋಣ. ಕ್ರಿಸ್ತ ಜಯಂತಿಯ ಶುಭಾಶಯ, ಕ್ರಿಸ್ತ ಜಯಂತಿಯ ಶುಭಾಶಯ, ಕ್ರಿಸ್ತ ಜಯಂತಿಯ ಶುಭಾಶಯ, ಕ್ರಿಸ್ತ ಜಯಂತಿಯ ಶುಭಾಶಯ. ಜನ್ಮದಿನವಿದು ಸಂಭ್ರಮದ ಸುದಿನ, ಪ್ರಭು ಯೇಸು ಕಂದನಾಗಿ ಬಂದ ಈ ದಿನ. ಜನ್ಮದಿನವಿದು ಸಂಭ್ರಮದ ಸುದಿನ, ಪ್ರಭು ಯೇಸು ಕಂದನಾಗಿ ಬಂದ ಈ ದಿನ. ಪುತ್ರರೊಡಗೂಡಿ ಹರಸೆ ಮನುತ್ತಾಯೆ. ನಮ್ಮ ಸರ್ವೇಶ್ವರ ನಾಮದ ಪ್ರಾರ್ಥನಾ